ಓಕೆ, ಲೆವೆಲ್ 4 ಏನಿದೆಯಲ್ಲ ಅಷ್ಟನ್ನು ಕೂಡ ನಾನು ಯೂಟ್ಯೂಬ್ ಲಿಂಕ್ ಅನ್ನು ನಿಮ್ಗೆ ಸೆಂಡ್ ಮಾಡ್ತೀನಿ. ಈಗ ನಿನ್ನೆ ಕೂಡ ಒಂದ್ಸರಿ ಅಬ್ಸರ್ವ್ ಮಾಡಿದ್ರಿ ಆಲ್ರೆಡಿ, ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಒಂದ್ಸರಿ ನಾನು ಯೂಟ್ಯೂಬ್ ಲಿಂಕ್ ಅನ್ನ ಪ್ರತಿಯೊಬ್ಬರಿಗೂ ಕೂಡ ವಿತ್ PDF ಫಾರ್ಮೆಟ್ ಇಷ್ಟು ಕೂಡ ನಾನು ಸೆಂಡ್ ಮಾಡಿದ್ದೀನಿ. ಇನ್ನು ರಿಮೈನಿಂಗ್ ಲೆವೆಲ್ 4 ನ ಯೂಟ್ಯೂಬ್ ಲಿಂಕ್ ಅನ್ನ ನಿಮ್ಗೆ ಇನ್ಫಾರ್ಮ್ ಮಾಡಿಬಿಟ್ಟು ಸೆಂಡ್ ಮಾಡ್ತೀನಿ. ಈಗ ನಾವು ನೆಕ್ಸ್ಟ್ ಕೆಮಿಕಲ್ ಬಾಂಡಿಂಗ್ ಅಬ್ಸರ್ವ್ ಮಾಡ್ತಾ ಹೋಗೋಣ. ಕೆಮಿಕಲ್ ಬಾಂಡಿಂಗ್. ಓಕೆ, ನಿಮ್ಗೆ ಗೊತ್ತಿದೆ ಆಟಮ್ಸ್ are having holes in a stable, ಅಂದ್ರೆ it becomes to stable. ಅಂದ್ರೆ ಯಾವುದೇ ಒಂದು ಆಟಮ್ ಸ್ಟೇಬಲ್ ಆಗ್ಬೇಕು ಅಂದ್ರೆ ಎಲೆಕ್ಟ್ರಾನ್ಸ್ ನ ಶೇರ್ ಆದ್ರೂ ಮಾಡ್ಕೊಳ್ಳುತ್ತೆ, ಲಾಸ್ ಆದ್ರೂ ಮಾಡ್ಕೊಳ್ಳುತ್ತೆ, ಅಥವಾ ಗೈನ್ ಆದ್ರೂ ಮಾಡ್ಕೊಳ್ಳುತ್ತೆ. ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಹೋಲ್ಡ್ಸ್ ಬಿಟ್ವೀನ್ ಟೂ ಆಟಮ್. ಓಕೆ, ಇನ್ ಎ ಮಾಲಿಕ್ಯೂಲ್ ಯಾವುದೇ ಒಂದು ಆಟಮ್, ಎರಡು ಆಟಮ್ಗಳು ಅವೆರಡರ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಕ್ರಿಯೇಟ್ ಆಗುತ್ತೆ. ಆ ನಂತರ ಮಾಲಿಕ್ಯೂಲ್ ಅಲ್ಲಿ ಸ್ಟೇಬಲ್ ಆಗಿ ಫಾರ್ಮ್ ಆಗುತ್ತೆ. ಇಂಡಿವಿಜುವಲ್ ಆಟಮ್ ಕೆನಾಟ್ ಎಕ್ಸಿಸ್ಟ್ ಇನ್ ದಿ ನೇಚರ್ ಎಕ್ಸೆಪ್ಟ್ ನೋಬಲ್ ಗ್ಯಾಸ್. ನೋಬಲ್ ಗ್ಯಾಸ್ ಮಾತ್ರ ನೇಚರ್ ಅಲ್ಲಿ ಇಂಡಿವಿಜುವಲಿ ಎಕ್ಸಿಸ್ಟ್ ಆಗ್ತವೆ. ಅಂದ್ರೆ ಹೀಲಿಯಂ ಇದೆಯಾ, ಹೀಲಿಯಂ ಹಾಗೆ ಎಕ್ಸಿಸ್ಟ್ ಆಗುತ್ತೆ. ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಜೆನಾನ್, ರೆಡಾನ್, ದೀಸ್ ಆರ್ readily ಅಥವಾ individually exist in nature. But in case of except noble gases, all other elements are unstable. That's why they are not individually exist in nature. ಗೊತ್ತಿರಲಿ ನಿಮ್ಗೆ. ಓಕೆ, ನೋಬಲ್ ಗ್ಯಾಸ್ ಬರೆಯೋಣ. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, xenon and then radon. What is the atomic number of hydrogen here? Sorry, helium. Helium. 2. S. 1s 2. Okay, s orbital is andre how many s orbitals are there? 1. Subdivided ಅಥವಾ subatomic orbitals not there in the s, but subdivided atoms ಅಂತ ಬಂದ್ರೆ p ನಲ್ಲಿ ಬರುತ್ತೆ. p ನಲ್ಲಿ ಎಷ್ಟು ಬರುತ್ತೆ? px, py, pz. How many orbitals are there? 3 orbitals ಕರೀತೀವಿ. Yes. In case of d, 5. how many? 5. Yes, very good. 5 degenerative orbitals are there in d. In case of f, 7. ಓಕೆ, ಇಲ್ಲಿ ಹೀಲಿಯಂ ಬರ್ಕೊಳ್ತಾ ಇದ್ದೀನಿ. ಹೀಲಿಯಂ ಅಲ್ಲಿ 1s2 1 ಶೆಲ್ ಬರ್ದಿದ್ದೀನಿ. ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಇಲ್ಲಿ? 2 electrons. One is spin above, another one is spin below. ಓಕೆ, ಕಂಪ್ಲೀಟ್ಲಿ ಫಿಲ್ಡ್ ಆಗಿದೆ. ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದ್ರೆ ಮೋರ್ ಸ್ಟೇಬಲ್ ಅಂತ ಹೇಳಿದೀನಿ, ಹೌದಲ್ವಾ? ಮೋರ್ ಸ್ಟೇಬಲ್ ಇದೆ ಅಂದ್ರೆ ಇಲ್ಲಿ ಯಾವ ಸ್ಟ್ರಕ್ಚರ್ ಬರುತ್ತೆ? ಇದು ಡಬ್ಲೆಟ್ ಸ್ಟ್ರಕ್ಚರ್. ಏನ್ರಿ? ಡಬ್ಲೆಟ್ ಸ್ಟ್ರಕ್ಚರ್ ಅಂತ ಇಂಡಿಕೇಟ್ ಮಾಡ್ತೀವಿ. ಹೀಲಿಯಂ ಡಬ್ಲೆಟ್ ಸ್ಟ್ರಕ್ಚರ್ ಅಲ್ಲಿ ಬರುತ್ತೆ. ರಿಮೈನಿಂಗ್ ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, xenon, radon ಹೋಗೋಣ. ನಿಯಾನ್ ಅಟಾಮಿಕ್ ನಂಬರ್ 8. Not sir, 10. Electronic configuration 1s2 2s2 2p6. 1s2 2s2 2p6. Yes, 2 plus 2 4, 4 plus 6 10. Okay, ಇಲ್ಲಿ ಔಟರ್ ಶೆಲ್ ಬಂದ್ರೆ 2s2 and then 2p. Yes, 2s ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 2 ಇದೆ. 2p ಬರ್ಕೊಳ್ಳೋಣ. 2p ನಲ್ಲಿ 6 electrons. 1 2 3 4 5 6. According to which rule I enter the electrons in orbit? Hund's rule. Hund's rule. 2s2 2p6 ಆಯ್ತು. ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದೆ ಅಂದ್ರೆ ಮೋರ್ ಸ್ಟೇಬಲ್. Okay, totally how many outermost valence shell electrons are there? 8. Yeah. Okay, argon outer shell electronic configuration ಏನಾಗಬಹುದು? 18. 3s2 3p6. Krypton 4s2 4p6. This one 5s2 5p6. Yes, 6s2 6p6. These are the outer shell electronic configurations.
ಓಕೆ ಇನ್ ಹಿಯರ್ ನಿಯಾನ್ ಟು ಆರ್ಗಾನ್ ಔಟರ್ ಶೆಲ್ ಎಲೆಕ್ಟ್ರಾನ್ಸ್ ಅಂತ ಬಂದ್ರೆ 8 ಎಲೆಕ್ಟ್ರಾನ್ಸ್ ಗೊತ್ತಿದೆ ನೋಡಿ. ನಿಮಗೆ ಗೊತ್ತಿದೆ ನೋಬಲ್ ಗ್ಯಾಸ್ ಅಲ್ಲಿ ಮಾತ್ರ ಸ್ಟೇಬಲ್ ಇದೆ. ರೆಸ್ಟ್ ಆಫ್ ದಿ ಎಲಿಮೆಂಟ್ಸ್ ಆರ್ ಎಕ್ಸೆಪ್ಟ್ ನೋಬಲ್ ಗ್ಯಾಸಸ್ ಆಲ್ ಅದರ್ ಎಲಿಮೆಂಟ್ಸ್ ಆರ್ ಅನ್ಸ್ಟೇಬಲ್. ಹೌದಲ್ವಾ? ಇದು ಏನಕ್ಕೆ ಸ್ಟೇಬಲ್? ನಿಮ್ಗೆ ಗೊತ್ತಿದೆ ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸ್ಟೇಬಲ್ ಇರೋದ್ರಿಂದ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಔಟರ್ ಅಲ್ಲಿ? 8 ಎಲೆಕ್ಟ್ರಾನ್ಸ್ ಇದೆ. ಹಾಗಾಗಿ ಬೇರೆ ಎಲಿಮೆಂಟ್ಸ್ ಕೂಡ 8 ಆಗ್ಬೇಕು ಔಟರ್ ಶೆಲ್ ಅಥವಾ ಅದ್ರ ಸುತ್ತ 8 ಎಲೆಕ್ಟ್ರಾನ್ಸ್ ಆಗ್ಬೇಕು ಅಂತಂದ್ರೆ ಆದ್ರೆ ಮಾತ್ರ ಏನಾಗುತ್ತೆ ಸ್ಟೇಬಲ್ ಆಗುತ್ತೆ ಅನ್ನೋದನ್ನ ಇಟ್ಕೊಂಡು ಒಂದು ರೂಲ್ ಕೊಟ್ರು. ಆ ರೂಲ್ ಅನ್ನ ಏನಂತ ಇಂಡಿಕೇಟ್ ಮಾಡ್ತಾರೆ ಅಂದ್ರೆ ಆಕ್ಟೇಟ್ ರೂಲ್ ಏನ್ ಹೇಳುತ್ತೆ? ಆಟಮ್ಸ್ ಆರ್ ಅಯಾನ್ ಅಥವಾ ಸ್ಪೀಸೀಸ್ ಪ್ರೆಸೆಂಟ್ ಇನ್ ಎ ಮಾಲಿಕ್ಯೂಲ್ ಇನ್ ಅರೌಂಡ್ 8 ಎಲೆಕ್ಟ್ರಾನ್ಸ್. ಓಕೆ, 8 ಎಲೆಕ್ಟ್ರಾನ್ಸ್ ಇರ್ಬೇಕು ಅದ್ರ ಸುತ್ತ. ಯಾವ್ದು? ಈಚ್ ಆಟಮ್ ಪ್ರೆಸೆಂಟ್ ಇನ್ ಎ ಮಾಲಿಕ್ಯೂಲ್ ಅರೌಂಡ್ 8 ಎಲೆಕ್ಟ್ರಾನ್ಸ್. ಟೋಟಲಿ ಅದ್ರ ಸುತ್ತ ಏನಾಗಿರ್ಬೇಕು? 8 ಎಲೆಕ್ಟ್ರಾನ್ಸ್ ಇರ್ಬೇಕು. ಸರೌಂಡ್ಸ್ 8 ಎಲೆಕ್ಟ್ರಾನ್ಸ್ ಆಗಿದ್ರೆ ಮಾತ್ರ ಮಾಲಿಕ್ಯೂಲ್ ಏನಾಗಿರುತ್ತೆ? ಸ್ಟೇಬಲ್ ಆಗುತ್ತೆ. ಆಟಮ್ ಕೂಡ ಸ್ಟೇಬಲ್ ಆಗುತ್ತೆ ಅನ್ನೋದನ್ನ ಹೇಳುತ್ತೆ. ಆಕ್ಟೇಟ್ ರೂಲ್ ಪ್ರಕಾರ ಅದರ ಸುತ್ತ ಈಚ್ ಆಟಮ್ ಸುತ್ತ 8 ಎಲೆಕ್ಟ್ರಾನ್ ಇರಬೇಕು. ಡಬ್ಲೆಟ್ ಸ್ಪೀಸಿಸ್ ಸುತ್ತ ಅಂದ್ರೆ ಡಬ್ಲೆಟ್ ಅಂದ್ರೆ ಆಟಮ್ ಸುತ್ತ 2 ಎಲೆಕ್ಟ್ರಾನ್ಸ್ ಇರಬೇಕು. ಓಕೆ, ಇಷ್ಟು ಗೊತ್ತಿರ್ಲಿ. ದಿಸ್ ಇಸ್ ಆಕ್ಟೇಟ್ ರೂಲ್, ದಿಸ್ ಒನ್ ಡಬ್ಲೆಟ್ ರೂಲ್. ಡಬ್ಲೆಟ್ ರೂಲ್ ಸ್ಯಾಟಿಸ್ಫೈ ಮಾಡ್ತಕ್ಕಂಥದ್ದು ಹೈಡ್ರೋಜನ್. ಯಾಕಂದ್ರೆ ಹೈಡ್ರೋಜನ್ ನಲ್ಲಿ ಇರ್ತಕ್ಕಂಥದ್ದು 1 ಎಲೆಕ್ಟ್ರಾನ್. ಇನ್ 1 ಎಲೆಕ್ಟ್ರಾನ್ ಮಾತ್ರ ಶೇರ್ ಆದ್ರೆ ಡಬ್ಲೆಟ್ ಸ್ಟ್ರಕ್ಚರ್ ಬರುತ್ತೆ. ರಿಮೈನಿಂಗ್ ಎಲ್ಲ ಕೂಡ ಮೋರ್ ದೆನ್ 2 ಎಲೆಕ್ಟ್ರಾನ್ಸ್ ಇರ್ತಕ್ಕಂಥ ಎಲ್ಲಾ ಸ್ಪೀಸಿಸ್ ಕೂಡ ಆಕ್ಟೇಟ್ ರೂಲ್ ಅನ್ನ ಫಾಲೋ ಮಾಡಬೇಕಾಗುತ್ತೆ ಅಕಾರ್ಡಿಂಗ್ ಟು ಆಕ್ಟೇಟ್ ರೂಲ್. ಓಕೆ, ಇಲ್ಲಿ ಬರೋಣ. ವಾಟರ್ ಮಾಲಿಕ್ಯೂಲ್ ತಗೊಳ್ತಾ ಇದೀವಿ. ವಾಟರ್ ಮಾಲಿಕ್ಯೂಲ್. In water molecule, how many lone pairs and how many bond pairs are there here? 2 lone pairs. 2 lone pairs, 2 bond pairs. 2 lone pairs, 2 Yes. bond pairs. 2 lone pairs and 2 bond pairs. ನೋಡಿ, ಲೋನ್ ಪೇರ್ಸ್ ಏನಿದೆಯಲ್ಲ ಇದನ್ನ ಇಲ್ಲಿ 2 ಇದಾವಲ್ಲ, ಇಲ್ಲೊಂದು ಇದನ್ನ ಲೋನ್ ಪೇರ್ ಅಥವಾ ಅನ್ಶೇರ್ಡ್ ಪೇರ್ ಅಂತ ನಾವು ಕರಿತೀವಿ. ಅನ್ಶೇರ್ಡ್ ಪೇರ್ ಅಂತ ನಾದ್ರೂ ಕರಿತೀವಿ ಅಥವಾ ಓವರ್ ಆಲ್ ಲೋನ್ ಪೇರ್ ಅಂತ ನಾದ್ರೂ ಕರಿತೀವಿ. ಅನ್ಶೇರ್ಡ್ ಅಂದ್ರೆ ಇನ್ನೊಂದು ಆಟಮ್ ಜೊತೆ ಶೇರ್ ಆಗಿಲ್ಲ. ಆಕ್ಸಿಜನ್ ಮೇಲೆ ಎಲೆಕ್ಟ್ರಾನ್ಸ್ ಇದಾವೆ, ಅನದರ್ ಆಟಮ್ ಜೊತೆ ಬಾಂಡ್ ಆಗಿಲ್ಲ. ಅದನ್ನ ಅನ್ಶೇರ್ಡ್ ಅಥವಾ ಲೋನ್ ಪೇರ್ ಅಂತ ಕರಿತೀವಿ. ನೋಡಿ, ಈ ಆಕ್ಸಿಜನ್ ಆಟಮ್ ಅನದರ್ ಹೈಡ್ರೋಜನ್ ಆಟಮ್ ಜೊತೆ ಬಾಂಡ್ ಫಾರ್ಮೇಶನ್ ಮಾಡಿದೆ. ಈ ಬಾಂಡ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? 1 ಬಾಂಡ್ ಅಲ್ಲಿ 2 ಎಲೆಕ್ಟ್ರಾನ್ ಇದೆ. 1 ಬಾಂಡ್ ಅಲ್ಲಿ 2 ಎಲೆಕ್ಟ್ರಾನ್ ಇದೆ ಅಂದ್ರೆ ಪೇರ್ ಅಂತ ಕರಿತೀವಿ. ಅದು ಬಾಂಡ್ ಫಾರ್ಮೇಶನ್ ಮಾಡಿರೋದ್ರಿಂದ ಬಾಂಡ್ ಪೇರ್ ಅಂತ ಕರಿತೀವಿ. ಓಕೆ, ಹಿಯರ್ 1 ಬಾಂಡ್ ಪೇರ್, ಹಿಯರ್ 1 ಬಾಂಡ್. ಟೋಟಲಿ 2 ಬಾಂಡ್ ಪೇರ್ಸ್ ಆರ್ ದೇರ್ ಹಿಯರ್. 2 ಲೋನ್ ಪೇರ್ಸ್. ಇದನ್ನ ನೋಡಪ್ಪ, ಇಲ್ಲಿ ಇದೇನಿದೆಯಲ್ಲ ಇವೆರಡನ್ನ ಬಾಂಡ್ ಪೇರ್ಸ್ ಅಂತ ಇಂಡಿಕೇಟ್ ಮಾಡ್ತೀವಿ. ಬಾಂಡ್ ಪೇರ್ಸ್. ಓಕೆ, ಆಕ್ಸಿಜನ್ ಸುತ್ತ ಎಷ್ಟು ಎಲೆಕ್ಟ್ರಾನ್ ಇದೆ ಈ ಮಾಲಿಕ್ಯೂಲ್ ಅಲ್ಲಿ? 8 ಎಲೆಕ್ಟ್ರಾನ್. ನೋಡಿ, 2 ವಿತ್ ಲೋನ್ ಪೇರ್ ಸೇರಿಸ್ಕೋಬೇಕು. ಲೋನ್ ಪೇರ್ ಅಂಡ್ ದೆನ್ ಬಾಂಡ್ ಪೇರ್ ಎಲ್ಲ ಸೇರಿಸ್ಕೋಬೇಕು. 2, 4, 6, 8. ಟೋಟಲಿ 8 ಎಲೆಕ್ಟ್ರಾನ್ಸ್ ಅರೌಂಡ್ ಆಕ್ಸಿಜನ್ ಆಟಮ್. ಹೈಡ್ರೋಜನ್ ಮೇಲೆ 2 electrons. 2 electrons. Satisfies doublet. Oxygen satisfies Octet. yes, octet. ಓಕೆ, ಇಷ್ಟು ನಾನು ಏನ್ ಹೇಳಿದೆ ಅಂತಂದ್ರೆ ನೋಬಲ್ ಗ್ಯಾಸ್ ಸ್ಟೇಬಲ್ ಆಗಿರ್ತವೆ. ಅದೇ ರೀತಿ ಬೇರೆ ಒಂದು ಎಲಿಮೆಂಟ್ಸ್ ಸ್ಟೇಬಲ್ ಆಗ್ಬೇಕು ಅಂದ್ರೆ ಅದ್ರ ಸುತ್ತ ಏನಾಗ್ಬೇಕು? 8 ಎಲೆಕ್ಟ್ರಾನ್ಸ್ ಆದ್ರೂ ಇರ್ಬೇಕು ಅಥವಾ ಡಬ್ಲೆಟ್ ಸ್ಟ್ರಕ್ಚರ್ ಗಾದ್ರೂ ಹೋಗ್ಬೇಕು ಅನ್ನೋದನ್ನ ಹೇಳ್ತಕ್ಕಂಥದ್ದು ಆಕ್ಟೇಟ್ ರೂಲ್. ಓಕೆ, ನೆಕ್ಸ್ಟ್ ಬಾಂಡ್ಸ್ ಬರೋದಾದ್ರೆ 4 ಟೈಪ್ ಆಫ್ ಬಾಂಡ್ಸ್ ಅನ್ನ ಹೇಳ್ತೀನಿ. ಟೈಪ್ಸ್ ಆಫ್ ಕೆಮಿಕಲ್ ಬಾಂಡ್. ಕೆಮಿಕಲ್ ಬಾಂಡ್ಸ್. ಫಸ್ಟ್ ಒನ್ ಹೇಳೋದಾದ್ರೆ ಅಯಾನಿಕ್ ಬಾಂಡ್ ಹೇಳ್ತೀನಿ. ಅಯಾನಿಕ್ ಬಾಂಡ್. ಸೆಕೆಂಡ್ ಒನ್ ಕೋವೆಲೆಂಟ್ ಬಾಂಡ್.
covalent bond. Third one, coordination bond. Coordination bond. Next, fourth one, Hydrogen bond. hydrogen Hydrogen. bond. Okay. First one ನೋಡೋಣ, ಅಯಾನಿಕ್ ಬಾಂಡ್ ಹೇಳೋದಾದ್ರೆ ಅಯಾನಿಕ್ ಬಾಂಡ್. ನಿಮಗೆ ಗೊತ್ತಿದೆ ಒಂದು ಮೆಟಲ್ ಅನದರ್ ಒನ್ ಇಸ್ ನಾನ್ ಮೆಟಲ್. ಈ ತರ ಇದ್ದಾಗ ಮಾತ್ರ ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಟ್ರಾನ್ಸ್ಫಾರ್ಮೇಶನ್ ಆಫ್ ಎಲೆಕ್ಟ್ರಾನ್ಸ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದಿ ಟೂ ಸ್ಪೀಸೀಸ್. ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗುತ್ತೆ, ಅವಾಗ ಅಯಾನಿಕ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಿಮ್ಮ ಸೋಡಿಯಂ ಟೇಬಲ್ ಸಾಲ್ಟ್ ತಗೊಳ್ಳೋಣ. ಟೇಬಲ್ ಸಾಲ್ಟ್ ಹೆಂಗ್ ಫಾರ್ಮೇಶನ್ ಆಗಿದೆ? ಸೋಡಿಯಂ ಕ್ಲೋರಿನ್. ಸೋಡಿಯಂ ನಿಮ್ಗೆ ಗೊತ್ತಿದೆ ಮೆಟಲ್. ಈ ಮೆಟಲ್ ಏನ್ ಮಾಡುತ್ತೆ? ತನ್ನಿಂದ ತಾನೇನೆ ಎಲೆಕ್ಟ್ರಾನ್ ಅನ್ನ ಲಾಸ್ ಮಾಡ್ಕೊಳ್ಳುತ್ತೆ. ಯಾಕೆ ಲಾಸ್ ಮಾಡ್ಕೊಳ್ಳುತ್ತೆ? ಟು ಅಟೈನ್ ದಿ ಸ್ಟೇಬಲ್ ಎಲೆಕ್ಟ್ರಾನಿಕ್ Configuration. ಸೋಡಿಯಂ ಲಾಸ್ ಒನ್ ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳ್ತಾ ಇದೆ ಅಂದ್ರೆ ಚಾರ್ಜ್ ಏನ್ ಬರುತ್ತೆ? Positive. ಕ್ಲೋರಿನ್ ಸ್ಟೇಬಲ್ ಆಗೋದಕ್ಕೆ ಎಷ್ಟು ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಳುತ್ತೆ, ಗೇನ್ ಮಾಡ್ಕೊಳುತ್ತೆ? Gain. ಎಷ್ಟು ನೆಗೆಟಿವ್ ಚಾರ್ಜ್. ಎಲೆಕ್ಟ್ರಾನ್ ನ ರಿಸೀವ್ ಮಾಡ್ಕೊಂಡ್ರೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಎಲೆಕ್ಟ್ರಾನ್ ನ ಲಾಸ್ ಮಾಡ್ಕೊಂಡ್ರೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಯಾವಾಗ ಆಪೋಸಿಟ್ ಪೊಟೆನ್ಶಿಯಲ್ ಫಾರ್ಮೇಶನ್ ಆಗುತ್ತೋ ಪ್ಲಸ್ ಮೈನಸ್ ನಿಮಗೆ ಗೊತ್ತಿದೆ, ಅಟ್ರಾಕ್ಟ್. ಓಕೆ, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ takes place between the positively charged ion and then negatively charged ion. However, the electrostatic force of attraction create also to formation of a bond we indicate as an ionic bond ಅಂತ indicate ಮಾಡ್ತೀವಿ. ಅದರಿ ionic bond because electron transfer ಆಗಿ ಬರ್ತಕ್ಕಂತ ಬಾಂಡ್ ಇದು. ಓಕೆ, ಇಲ್ಲಿ sodium is metal, that's why easily loss of electron. Cl is non-metal, easily receives electron. Non-metal ಎಲ್ಲವೂ ಕೂಡ ಎಲೆಕ್ಟ್ರಾನ್ ನ ರಿಸೀವ್ ಮಾಡ್ಕೊಳ್ತವೆ, ಮೆಟಲ್ ಎಲೆಕ್ಟ್ರಾನ್ ನ ಲಾಸ್ ಮಾಡ್ಕೊಳ್ತವೆ ಸ್ಟೇಬಲ್ ಆಗೋದಕ್ಕೋಸ್ಕರ. ಓಕೆ, ನೆಕ್ಸ್ಟ್ ಬನ್ನಿ, ಕೋವೆಲೆಂಟ್ ಬಾಂಡ್ ಅಂತ ಇದೆ. ಬೆಸ್ಟ್ ಎಕ್ಸಾಂಪಲ್ ಹೇಳಿ ನೋಡೋಣ ಕೋವೆಲೆಂಟ್ ಬಾಂಡ್ ಗೆ. H2. Hydrogen. ಸಿಂಪಲ್ O2. Cl2. ಮೋಸ್ಟ್ ಆಫ್ ದಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನು ಓದ್ತಿದಿರಲ್ಲ, ಸ್ಟಡಿ ಮಾಡ್ತಿದಿರಲ್ಲ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಎಲ್ಲಾ ಕೂಡ ಕೋವೆಲೆಂಟ್ ಕಾಂಪೌಂಡ್ಸ್ ಗಳೇ ಜಾಸ್ತಿ. ಓಕೆ, ಇನ್ಆರ್ಗ್ಯಾನಿಕ್ ಬಂದ್ರೆ ಇಲ್ಲಿ ಕೋವೆಲೆಂಟ್ ಬರ್ತಾವ್ರಿ, ಅಯಾನಿಕ್ ಬರ್ತವೆ, ಮೆಟಾಲಿಕ್ ಬರುತ್ತೆ. ಓಕೆ, ಆರ್ಗ್ಯಾನಿಕ್ ಅಲ್ಲಿ ಜಾಸ್ತಿ ನೀವು ಕೋವೆಲೆಂಟ್ ಬಾಂಡ್ ಗಳ ಬಗ್ಗೆ ನೀವು ಜಾಸ್ತಿ ಸ್ಟಡಿ ಮಾಡ್ತಿರ್ತೀರ, ಹೌದಲ್ವಾ? ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಅಂತ ಬಂದ್ರೆ ಕೋವೆಲೆಂಟ್ ಬರ್ತವೆ. ಓಕೆ, ಹೈಡ್ರೋಜನ್ ತಗೊಳ್ಳೋಣ, ಸಿಂಪಲ್ ಮಾಲಿಕ್ಯೂಲ್. ಹೈಡ್ರೋಜನ್ ಅಟಾಮಿಕ್ ನಂಬರ್ ಎಷ್ಟು? 1. ಎಲೆಕ್ಟ್ರಾನ್ ಹೈಡ್ರೋಜನ್ 1s1 ಅಂತ ಹೇಳ್ತಿದೀನಿ. 1s1 ಆಕ್ಚುಯಲ್ ಆಗಿ ಎಸ್ ಅಂತ ಬಂದ್ರೆ ಶೇಪ್ ಏನಾಗಿರುತ್ತೆ? ಅನದರ್ ಹೈಡ್ರೋಜನ್ ಅಲ್ಲಿ ಸ್ಪೆರಿಕಲ್ ಆಟಮ್, ಅದರಲ್ಲೂ ಕೂಡ 1 ಎಲೆಕ್ಟ್ರಾನ್ ಇದೆ. ಓಕೆ, ಇವೆರಡು ಮ್ಯೂಚುವಲಿ ಏನಾಯ್ತು? ಶೇರ್ ಆಯ್ತು ಅಂತಂದ್ರೆ ಇದರಲ್ಲಿ ಇರ್ತಕ್ಕಂಥ 1 ಎಲೆಕ್ಟ್ರಾನ್, ಅನದರ್ 1 ಹೈಡ್ರೋಜನ್ ಅಲ್ಲಿ ಇರ್ತಕ್ಕಂಥ 1 ಎಲೆಕ್ಟ್ರಾನ್ ಶೇರ್ ಆಯ್ತು. ಇಲ್ಲಿ 2 ಎಲೆಕ್ಟ್ರಾನ್ ಮಧ್ಯೆ ಬರ್ಕೊಳ್ತಾ ಇದೀವಿ, 2 ಎಲೆಕ್ಟ್ರಾನ್ಸ್ ಅನ್ನ. ಯಾವ ತರ ಬಾಂಡ್ ಫಾರ್ಮೇಶನ್ ಆಗುತ್ತೆ ಇಲ್ಲಿ? ಸಿಗ್ಮಾ ಆರ್ ಪೈ? Sigma bond. ಇಲ್ಲಿ ಓವರ್ಲ್ಯಾಪ್ ಆಗ್ತಿರೋದು ಯಾವ್ಯಾವ ಆರ್ಬಿಟ್? ಬಾಂಡ್ ಫಾರ್ಮೇಶನ್ ಇರ್ತಕ್ಕಂಥದ್ದು ಸಿಗ್ಮಾ, ಹೌದಲ್ವಾ? ಹಾಗಾಗಿ ಇದನ್ನು ನಾವು ಸಿಗ್ಮಾ ಎಸ್ ಎಸ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಸಿಗ್ಮಾ ಎಸ್ ಎಸ್ ಓವರ್ಲ್ಯಾಪಿಂಗ್. Sigma SS overlapping. Okay, mutually sharing of electrons takes place. ನೋಡಿ, ಮ್ಯೂಚುವಲ್ ಅಂದ್ರೆ ಇದು ಕೂಡ 1 ಎಲೆಕ್ಟ್ರಾನ್ ಕೊಡುತ್ತೆ, ಇದು ಕೂಡ 1 ಎಲೆಕ್ಟ್ರಾನ್ ಕೊಡುತ್ತೆ, ಮ್ಯೂಚುವಲಿ ಶೇರ್ ಆಗ್ತಾ ಇದಾವೆ. ಹಾಗಾಗಿ ಅದನ್ನು ನಾವು ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಮ್ಯೂಚುವಲಿ ಶೇರ್ ಆಗಿ ಬಾಂಡ್ ಫಾರ್ಮೇಶನ್ ಮಾಡ್ತಕ್ಕಂಥದ್ದು ಆಲ್ಮೋಸ್ಟ್ ಆಲ್ ನಾನ್ ಮೆಟಲ್ಸ್. ಓಕೆ, ನೆಕ್ಸ್ಟ್ ಬರೋಣ ಕೋಆರ್ಡಿನೇಷನ್ ಬಾಂಡ್ ಅಂತ. ಕೋಆರ್ಡಿನೇಷನ್ ಬಾಂಡ್
ಬಟ್ ಇದು ಕೋಆರ್ಡಿನೇಷನ್ ಬಾಂಡ್, ಅದು ಕೋಆರ್ಡಿನೇಷನ್ ಕೆಮಿಸ್ಟ್ರಿನಲ್ಲಿ ಡೀಟೇಲ್ ಸ್ಟೋರಿ ಹೇಳ್ತೀವಿ. ಬಟ್ ಇಲ್ಲಿ ಕೋಆರ್ಡಿನೇಷನ್ ಬಾಂಡ್ ಅಂದ್ರೆ ಸಿಂಪಲ್ ಆಗಿ ಹೇಳ್ತೀನಿ ಅಷ್ಟೇ. ಓಕೆ, ನೆಕ್ಸ್ಟ್ ಈ ಸೆಕೆಂಡ್ ಇಯರ್ ಅಲ್ಲಿ ಬರುತ್ತೆ ಆ ಚಾಪ್ಟರ್, ಅದ್ರ ಡೀಟೇಲ್ ಸ್ಟೋರಿ ಅದೇ ಸ್ಟಡಿ ಮಾಡ್ತೀರಾ. ಬಾಂಡ್ ಏನಿದೆ ಅದನ್ನ ಜಸ್ಟ್ ನೋಡೋಣ. ಸೆಂಟ್ರಲ್ ಅಲ್ಲಿ ಮೆಟಲ್ ಆಟಮ್ ಇರುತ್ತೆ. ಸೆಂಟ್ರಲ್ ಅಲ್ಲಿ ಮೆಟಲ್ ಆಟಮ್, ಅದ್ರ ಸುತ್ತ ಲಿಗ್ಯಾಂಡ್ ಗಳಿರ್ತವೆ. ಏನ್ ಸರ್ ಲಿಗ್ಯಾಂಡ್ ಮೆಟಲ್ ಆಟಮ್ ಏನ್ ಹೇಳಿದಿರಾ? ಏನಿಲ್ಲ, ಸಿಂಪಲ್. ಲಿಗ್ಯಾಂಡ್ ಅಂದ್ರೆ ಏನ್ ಗೊತ್ತಾ? ತನ್ನಲ್ಲಿ ಇರ್ತಕ್ಕಂಥ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅನ್ನ ಸೆಂಟ್ರಲ್ ಮೆಟಲ್ ಅಯಾನ್ ಏನಾದ್ರೂ ಇತ್ತು ಕಾಂಪೌಂಡ್ ಅಲ್ಲಿ ಅಂದ್ರೆ ಆ ಮೆಟಲ್ ಅಯಾನಿಗೆ ಕಂಪ್ಲೀಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನ ಡೊನೇಟ್ ಮಾಡ್ತಾವೆ. ಓಕೆ, ಆ ಡೊನೇಟ್ ಮಾಡ್ತಕ್ಕಂಥ ಸ್ಪೀಸಿಸ್ ಗೆ ನಾವ್ ಏನಂತ ಕರಿತೀವಿ? ಲಿಗ್ಯಾಂಡ್ ಅಂತ ಕರಿತೀವಿ. ಲಿಗ್ಯಾಂಡ್ ಕೆಲಸ ಏನು? ದ ಸ್ಪೀಸಿಸ್ ವಿಚ್ ಕ್ಯಾನ್ ಡೊನೇಟ್ ಎ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ towards the central metal ion in order to form bond. That bond we called as a coordination bond. Ionic bond ಅಂದ್ರೆ ಯಾವ ರೀತಿ ಫಾರ್ಮೇಶನ್ ಆಗ್ತಾ ಇತ್ತು? ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್. ಕೋವೆಲೆಂಟ್ ಬಾಂಡ್ ಯಾವ ರೀತಿ ಫಾರ್ಮೇಶನ್ ಆಗ್ತಾ ಇದೆ? ಬಟ್ ಕೋಆರ್ಡಿನೇಷನ್ ಬಾಂಡ್ ಹೆಂಗ್ ಫಾರ್ಮೇಶನ್ ಆಗ್ತಾ ಇದೆ ಅಂದ್ರೆ ಕಂಪ್ಲೀಟ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಅನ್ನ ಸೆಂಟ್ರಲ್ ಮೆಟಲ್ ಅಯಾನಿಗೆ ಡೊನೇಟ್ ಮಾಡಿದ್ರೆ ಬರ್ತಕ್ಕಂಥ ಬಾಂಡ್ ಕೋಆರ್ಡಿನೇಷನ್ ಬಾಂಡ್. ಇಟ್ಸ್ ವೆರಿ ಸ್ಟ್ರಾಂಗ್ ಬಾಂಡ್. ಇದು ಎಲ್ಲಿ ಬರುತ್ತೆ ಅಂದ್ರೆ ಕಾಂಪ್ಲೆಕ್ಸ್ ಗಳಲ್ಲಿ ಬರುತ್ತೆ. ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಅಂತ ಬರ್ತವೆ, ಅದ್ರೊಳಗಡೆ ಬರುತ್ತೆ ಈ ತರ ಬಾಂಡ್ಗಳು. ಓಕೆ, ಅರ್ಥ ಆಯ್ತಲ್ಲ ಕೋಆರ್ಡಿನೇಷನ್ ಬಾಂಡ್ ಅಂದ್ರೆ ಏನು ಅಂತ? ನೆಕ್ಸ್ಟ್ ಹೈಡ್ರೋಜನ್ ಬಾಂಡ್ ಬರೋಣ. ದಿಸ್ ಇಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಹೈಡ್ರೋಜನ್ ಬಾಂಡಿಂಗ್. ಹೈಡ್ರೋಜನ್ ಬಾಂಡ್ ಅಂದ್ರೆ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ಸ್. ಮತ್ ನೀವೇನ್ ಅನ್ಕೊಳ್ಳಿ, ಹೈಡ್ರೋಜನ್ ಬಾಂಡ್ ಅಂದ್ರೆ ಹೈಡ್ರೋಜನ್ ಅವೆರಡರ ಮಧ್ಯೆ ಬಾಂಡ್ ಇದೆ ಸರ್, ಅದನ್ನ ಹೈಡ್ರೋಜನ್ ಬಾಂಡ್ ಅಂತಾರೆ. ಅಲ್ಲ, ಓಕೆ, ಹಾಗ ಹೇಳ್ತಾ ಬಂದ್ಬಿಟ್ಟಿರ. ಜಸ್ಟ್ ಇಷ್ಟೇ. ಹೈಡ್ರೋಜನ್ ಬಾಂಡ್ ಅಂದ್ರೆ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ಸ್ ಸಚ್ ಆಸ್ ಫ್ಲೋರಿನ್, ಆಕ್ಸಿಜನ್ ಅಥವಾ ನೈಟ್ರೋಜನ್. ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ಸ್ ಸಚ್ ಆಸ್ ಫ್ಲೋರಿನ್, ಆಕ್ಸಿಜನ್, ನೈಟ್ರೋಜನ್. ನೆಕ್ಸ್ಟ್ ಹೈಡ್ರೋಜನ್. ಈ ತರ ಆಟಮ್ಸ್ ಗಳು ಮಾಲಿಕ್ಯೂಲ್ ಅಲ್ಲಿ ಏನಾದ್ರೂ ಇತ್ತು, ಹೈಡ್ರೋಜನ್ ಮತ್ತೆ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಫ್ಲೋರಿನ್ ಆಗಿರ್ಬೋದು ಅಥವಾ ಆಕ್ಸಿಜನ್ ಆಗಿರ್ಬೋದು ಅಥವಾ ನೈಟ್ರೋಜನ್ ಆಗಿರ್ಬೋದು, ಇವುಗಳ ಜೊತೆ ಏನಾದ್ರು ಹೈಡ್ರೋಜನ್ ಏನಾದ್ರು ಇತ್ತು ಅಂದ್ರೆ ಅಲ್ಲಿ ಮಾತ್ರ ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಆಗ್ತಕ್ಕಂಥದ್ದು. ಓಕೆ, ಏನ್ ಸರ್ ಹಾಗಂದ್ರೆ ಫಾರ್ ಎಕ್ಸಾಂಪಲ್ ವಾಟರ್ ಮಾಲಿಕ್ಯೂಲ್ ತಗೊಳ್ಳೋಣ. ವಾಟರ್ ಮಾಲಿಕ್ಯೂಲ್ H2O, lone pair. Another water molecule oxygen, H2O, lone pair. ನೋಡಿ, ಇನ್ನೊಂದು ಆಕ್ಸಿಜನ್ ವಾಟರ್ ಮಾಲಿಕ್ಯೂಲ್, ಲೋನ್ ಪೇರ್. ಈ ತರ ಇದಾವೆ. ಓನ್ಲಿ ಒಂದು 50 ml ಆಫ್ ವಾಟರ್ ಮಾಲಿಕ್ಯೂಲ್ ತಗೊಂಡ್ರೆ ಅದರಲ್ಲಿ ಒಂದೇ ಮಾಲಿಕ್ಯೂಲ್ ಇರುತ್ತಾ 50 ml ಅಲ್ಲಿ? ನಂಬರ್ ಆಫ್ ಗೊತ್ತಾ? ಹೌದಲ್ವಾ? ಆ ತರ ಇರುತ್ತೆ. ಇಲ್ಲಿ ಒಂದು ಮಾಲಿಕ್ಯೂಲ್ ಅಲ್ಲಿ ಇರ್ತಕ್ಕಂಥ ಹೈಡ್ರೋಜನ್ ಆಟಮ್, ಅನದರ್ ಮಾಲಿಕ್ಯೂಲ್ ಅಲ್ಲಿ ಆಕ್ಸಿಜನ್, ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಆಕ್ಸಿಜನ್, ಇದ್ರ ಮಧ್ಯೆ ಒಂದು ವೀಕ್ ಬಾಂಡ್ ಫಾರ್ಮೇಶನ್ ಆಗ್ತಾ ಇದೆ. ಆ ಬಾಂಡ್ ಅನ್ನು ನಾವೇನಂತ ಕರಿತೀವಿ? ಹೈಡ್ರೋಜನ್ ಬಾಂಡ್. ಹೈಡ್ರೋಜನ್ ಆಫ್ ಎ ಒನ್ ಮಾಲಿಕ್ಯೂಲ್, ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಆಫ್ ಎ ಅನದರ್ ಮಾಲಿಕ್ಯೂಲ್. ಇವೆರಡರ ಮಧ್ಯೆ, ಬಟ್ ಒಂದೇ ಮಾಲಿಕ್ಯೂಲ್ ಅಲ್ಲ ಹೇಳ್ತಾ ಇರೋದು, ಬೇರೆ ಬೇರೆ ಮಾಲಿಕ್ಯೂಲ್ ಅಲ್ಲಿ. ಈ ಮಾಲಿಕ್ಯೂಲ್ ಅಲ್ಲಿ ಆಕ್ಸಿಜನ್, ಅನದರ್ ಮಾಲಿಕ್ಯೂಲ್ ಅಲ್ಲಿ ಹೈಡ್ರೋಜನ್. ಇವೆರಡರ ಮಧ್ಯೆ ವೀಕ್ ಬಾಂಡ್ ಏನ್ ಫಾರ್ಮೇಶನ್ ಆಗ್ತಾ ಇದೆಯಲ್ಲ ಅದನ್ನ ಹೈಡ್ರೋಜನ್ ಬಾಂಡ್ ಅಂತ ಕರಿತೀವಿ. ಓಕೆ, ಇಲ್ಲಿ ಇರ್ತಕ್ಕಂಥ ಆಕ್ಸಿಜನ್ ಅನದರ್ ಮಾಲಿಕ್ಯೂಲ್ ಅಲ್ಲಿ ಇರ್ತಕ್ಕಂಥ ಹೈಡ್ರೋಜನ್ ಮಧ್ಯೆ ವೀಕ್ ಬಾಂಡ್ ಫಾರ್ಮೇಶನ್ ಆಗ್ತದೆ, ಅದು ಕೂಡ ಹೈಡ್ರೋಜನ್ ಬಾಂಡಿಂಗ್ ಅಂತ ಕರಿತೀವಿ. ಹಾಗಾದ್ರೆ ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಆಗ್ತಕ್ಕಂಥದ್ದು ಯಾವ್ಯಾವ್ದ್ರಲ್ಲಿ? ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ಸ್, ಫ್ಲೋರಿನ್, ಆಕ್ಸಿಜನ್, ನೈಟ್ರೋಜನ್ ಅಂಡ್ ದೆನ್ ಹೈಡ್ರೋಜನ್. ಎಸ್, ಈ ಮೂರು ಮಾತ್ರ. ಮತ್ತೆ ಎಲೆಕ್ಟ್ರೋನೆಗೆಟಿವ್ ಆಟಮ್ ಅಂದ್ರೆ ಕ್ಲೋರಿನ್ ಬರುತ್ತೆ, ಬ್ರೋಮಿನ್, ಅಯೋಡಿನ್, ಅಸ್ಟಟಿನ್ ಬರುತ್ತೆ. ಅದ್ರಲ್ಲೆಲ್ಲ ಬರೋದು ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಆಗೋದು ಈ ಮೂರು ಎಲಿಮೆಂಟ್ಸ್ ನೋಡ್ಕೊಂಡಿರಿ, ಫ್ಲೋರಿನ್, ಆಕ್ಸಿಜನ್ ಅಂಡ್ ನೈಟ್ರೋಜನ್ ವಿತ್ ಹೈಡ್ರೋಜನ್ ಆಟಮ್ ಆಫ್ ದಿ ಅದರ್ ಮಾಲಿಕ್ಯೂಲ್. ಇಲ್ಲಿ ಮಾತ್ರ. ಸರ್ ವಾಟರ್ ಮಾಲಿಕ್ಯೂಲ್ ಇರೋದೇ ಹೈಲಿ ಎಲೆಕ್ಟ್ರೋನೆಗೆಟಿವ್ ಆಟಮ್ ಆಕ್ಸಿಜನ್ ಅಷ್ಟೇನೆ. ಹಾಗಾಗಿ ಆಕ್ಸಿಜನ್ ಹೈಡ್ರೋಜನ್ ಮಧ್ಯೆ
ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಇನ್ ಕೇಸ್ ಫ್ಲೋರಿನ್ ಇತ್ತು ಅಂದ್ರೆ ಫ್ಲೋರಿನ್ ಹೈಡ್ರೋಜನ್ ಮಧ್ಯೆ ಕೋವಲೆಂಟ್ ಸರಿ ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಆಗ್ತಾ ಇತ್ತು. ಗೊತ್ತಾಯ್ತು? ಹಾಗಾದ್ರೆ ಅಯಾನಿಕ್ ಬಾಂಡ್, ಕೋವಲೆಂಟ್ ಬಾಂಡ್, ಕೋಆರ್ಡಿನೇಷನ್ ಬಾಂಡ್ ಅಂಡ್ ದೆನ್ ಹೈಡ್ರೋಜನ್ ಬಾಂಡ್. ಇಷ್ಟು ಕಂಪ್ಲೀಟ್ ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಎಲ್ರಿಗೂ ಕೂಡ. Yes, sir. Yes, sir. Yes, sir. ಓಕೆ, ನೆಕ್ಸ್ಟ್ ಲಿಮಿಟೇಷನ್ಸ್ ಆಫ್ ಆಕ್ಟೇಟ್ ರೂಲ್ ಅಂತ ಹೇಳಿದ್ದಾರೆ. ಲಿಮಿಟೇಷನ್ಸ್ ನಿಮ್ಗೆ ಗೊತ್ತಿದೆ. ಆಕ್ಟೇಟ್ ರೂಲ್ ಎಲ್ಲಾ ಮಾಲಿಕ್ಯೂಲ್ಸ್ಗೂ ಸ್ಯಾಟಿಸ್ಫೈ ಆಗಲ್ಲ, ಗೊತ್ತಲ್ವಾ? ಆಕ್ಟೇಟ್ ರೂಲ್ ಅಂದ್ರೆ ಸರ್ ಪೀರಿಯಾಡಿಕ್ ಟೇಬಲ್ ಎಲ್ಲವೂ ಕೂಡ ಆಕ್ಟೇಟ್ 8 ಎಲೆಕ್ಟ್ರಾನ್ಸ್ ಬಂದ್ಬಿಡುತ್ತೆ, ಸ್ಟೇಬಲ್ ಆಗ್ಬಿಡುತ್ತಾ? ನೋ, ಕೆಲವೊಂದು ಮಾಲಿಕ್ಯೂಲ್ ಆಕ್ಟೇಟ್ ರೂಲ್ ಫಾಲೋ ಮಾಡದೇ ಇದ್ರು ಕೂಡ ಸ್ಟೇಬಲ್ ಆಗಿರ್ತವೆ. ಎಕ್ಸಾಂಪಲ್ ಹೇಳೋದಾದ್ರೆ ಬೋರಾನ್ ECl3 ತಗೊಳ್ಳೋಣ. ಬೋರಾನ್ ಟ್ರೈಕ್ಲೋರೈಡ್ Cl ಇದೆ. How many electrons around the boron atom here? 6 electrons. 6 electrons. Octet rule follow ಮಾಡ್ತಾ ಇದೆಯಾ ಇದು? No, sir. No, sir. follow ಮಾಡ್ತಾ ಇಲ್ಲ, ಕೂಡ ಇದು ಸ್ಟೇಬಲ್ ಮಾಲಿಕ್ಯೂಲ್ ಇದೆ. ಓಕೆ, ಎಲ್ಲಾ ಮಾಲಿಕ್ಯೂಲ್ಸ್ ಆಕ್ಟೇಟ್ ರೂಲ್ ಅನ್ನ ಫಾಲೋ ಮಾಡಲ್ಲ. ಓಕೆ, ಹಾಗಾಗಿ ಆಕ್ಟೇಟ್ ರೂಲ್ ಫಾಲೋಸ್ ಓನ್ಲಿ ಫಾರ್ ಸೆವೆರಲ್ ಕಾಂಪೌಂಡ್ಸ್ ಓನ್ಲಿ. ಎಲ್ಲಾ ಮಾಲಿಕ್ಯೂಲ್ಸ್ ಫಾರ್ಮೇಶನ್ ಆಗಲ್ಲ. ದಟ್ಸ್ ವೈ ದಿಸ್ ಇಸ್ ಒನ್ ಆಫ್ ದಿ ಲಿಮಿಟೇಷನ್. ಇದನ್ನ ನಾವೇನಂತ ಕರಿತೀವಿ? ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಇದು. ಓಕೆ, ಅಂದ್ರೆ ಆಕ್ಟೇಟ್ ರೂಲ್ ಫಾಲೋ ಮಾಡ್ತಾ ಇಲ್ಲ, ಅದನ್ನ ಇನ್ಕಂಪ್ಲೀಟ್ ಆಕ್ಟೇಟ್ ಅಂತ ಕರೀತಾರೆ ನಾವು. ಇನ್ಕಂಪ್ಲೀಟ್ ಆಕ್ಟೇಟ್. ನೆಕ್ಸ್ಟ್ ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್ ಅಂತ ಕರಿತೀವಿ. ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್ ಅಂದ್ರೆ PCl5 ತಗೊಳ್ಳೋಣ. ಫಾಸ್ಫರಸ್ ಪೆಂಟಾಕ್ಲೋರೈಡ್. How many bonds are there here? Totally 5. How many electrons are there around the phosphorus? 10 electrons. 10 electrons. 10 electrons ಇದೆ. 8 ಗಿಂತ 2 electrons ಜಾಸ್ತಿ ಇದೆ ಅಲ್ವಾ? ಅದನ್ನ ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್ ಅಂತ ಕರಿತೀವಿ. ಓಕೆ, ಎಕ್ಸ್ಪ್ಯಾಂಡೆಡ್ ಆಕ್ಟೇಟ್. That is also stable molecule. This is not satisfies octet rule, but also this is more stable. Okay, ಹಾಗಾಗಿ ಸುಮಾರು ಲಿಮಿಟೇಷನ್ಸ್ ಇದೆ ಆಕ್ಟೇಟ್ ರೂಲ್ದು, ಹಾಗೆ ನೋಡ್ಕೊಂಡಿರಿ. ನೆಕ್ಸ್ಟ್ VSEPR ಥಿಯರಿ ಅಂತ ಬರುತ್ತೆ. ವೇಲೆನ್ಷಿಯಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ. ವೇಲೆನ್ಷಿಯಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ. VSEPR. ಈ ಥಿಯರಿ ಏನ್ ಹೇಳುತ್ತೆ ಅಂದ್ರೆ ಲೋನ್ ಪೇರ್ ಬಾಂಡ್ ಪೇರ್ ಲೋನ್ ಪೇರ್ ಈ ತರ ರಿಪಲ್ಷನ್ ಇರುತ್ತೆ. ಆ ರಿಪಲ್ಷನ್ ಇರೋದ್ರಿಂದನೇ ಬಾಂಡ್ ಆಂಗಲ್ಸ್ ಚೇಂಜ್ ಆಗುತ್ತೆ, ಜಾಮೆಟ್ರಿ ಕೂಡ ಚೇಂಜ್ ಆಗುತ್ತೆ. ಅಂದ್ರೆ ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲ್ಸ್ ಅನ್ನ ಈಸಿಯಾಗಿ ಹೇಳುತ್ತೆ ನಂಬರ್ ಆಫ್ ಲೋನ್ ಪೇರ್ಸ್, ನಂಬರ್ ಆಫ್ ಬಾಂಡ್ ಪೇರ್ಸ್ ಮೇಲೆ. ಯಾವ್ದೋ ಒಂದು ಮಾಲಿಕ್ಯೂಲ್ ಕೊಟ್ಬಿಡ್ತೀವಿ, ಅದನ್ನ ಮಾಲಿಕ್ಯೂಲ್ ನೋಡಿ ಜಾಮೆಟ್ರಿ ಇದೇ ಬರುತ್ತೆ ಅಂತ VSEPR ಥಿಯರಿ ಹೇಳುತ್ತೆ. ಅಕಾರ್ಡಿಂಗ್ ಟು ಲೋನ್ ಪೇರ್ಸ್ ಅಂಡ್ ದೇರ್ ಬಾಂಡ್ ಪೇರ್ಸ್. ಇನ್ ಕೇಸ್ ನಂಬರ್ ಆಫ್ ಬಾಂಡ್ ಪೇರ್ 2 ಓನ್ಲಿ, ಅಂದ್ರೆ 2 ಬಾಂಡ್ ಪೇರ್ ಮಾತ್ರ ಇದೆ, ಜಾಮೆಟ್ರಿ ಏನಾಗುತ್ತೆ ನೆನಪಿದ್ಯಾ? ಎಸ್, ಲೀನಿಯರ್. ನಂಬರ್ ಆಫ್ ಬಾಂಡ್ ಪೇರ್ಸ್ 3 ಇದೆ, Trigonal plane. Trigonal planar. 1 lone pair, 3 bond pair. One lone pair, 3 bond pair. Trigonal pyramid. Trigonal pyramid. Yes. 2 lone pair, 4 bond pair. Tetra. Octahedral. Tetrahedral. 2 lone pair, 4 bond pair ಇತ್ತು ಅಂದ್ರೆ
ಸ್ಕ್ವೇರ್ ಪ್ಲೇನಾರ್. ಸ್ಕ್ವೇರ್ ಪ್ಲೇನಾರ್ ಹೌದಲ್ವಾ? ಓಕೆ, 6 ಬಾಂಡ್ ಪೇರ್ ಇತ್ತು ಅಂದ್ರೆ 6 ಬಾಂಡ್ ಪೇರ್. ಬಾಂಡ್ ಪೇರ್ ಆಕ್ಟಾಹೆಡ್ರಲ್ ಜಾಮೆಟ್ರಿ. 5 ಬಾಂಡ್ ಪೇರ್ ಪೆಂಟಾಗೋನಲ್. ಪೆಂಟಾಗೋನಲ್ ಬಾಂಡ್ ಪೇರ್ ಪೆಂಟಾಗೋನಲ್. ಟ್ರೈಗೋನಲ್ ಬೈಪಿರಾಮಿಡಲ್. ಟ್ರೈಗೋನಲ್ ಬೈಪಿರಾಮಿಡಲ್. ಓಕೆ, ಈ ಜಾಮೆಟ್ರಿ ಮತ್ತೆ ನಂಬರ್ ಆಫ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಇದ್ರೆ ಯಾವ ಜಾಮೆಟ್ರಿ ಬರುತ್ತೆ ಅಂತ ಒಂದು ಚಾರ್ಟ್ ಇದೆ. ಆ ಚಾರ್ಟ್ ಅನ್ನ ಪ್ರತಿಯೊಬ್ರು ಕೂಡ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಲರ್ನ್ ಮಾಡ್ಕೊಂಡು ರೆಡಿ ಇರ್ಬೇಕು. ಅದ್ರ ಮೇಲೆ ಕ್ವಶನ್ಸ್ ಅರೈಸ್ ಆದ್ರೆ ಇಮಿಡಿಯೇಟ್ ನೀವು ಆನ್ಸರ್ ಮಾಡ್ಬೇಕು. ಗೊತ್ತಾಯ್ತಾ? ಚಾರ್ಟ್ ನೋಡ್ಕೊಂಡ್ ಬರ್ತೀರಲ್ಲ. ಇಲ್ಲಿ ರಿಪಲ್ಷನ್ ಇಲ್ಲಿ ರಿಪಲ್ಷನ್ ಬಗ್ಗೆ ಎಕ್ಸಾಂಪಲ್ NH3 ತಗೊಂತೀನಿ. ಓಕೆ, ಇಲ್ಲಿ ಯಾವ ತರ ರಿಪಲ್ಷನ್ ಇದೆಯಪ್ಪ? ಲೋನ್ ಪೇರ್ ಬಾಂಡ್ ಪೇರ್ ರಿಪಲ್ಷನ್. ಎಸ್, ಲೋನ್ ಪೇರ್ ಬಾಂಡ್ ಪೇರ್. ಇಲ್ಲಿ 3 ತರ ರಿಪಲ್ಷನ್, 2 ತರ ರಿಪಲ್ಷನ್ ಬರುತ್ತೆ. ಲೋನ್ ಪೇರ್ ಬಾಂಡ್ ಪೇರ್ ರಿಪಲ್ಷನ್, ಬಾಂಡ್ ಪೇರ್ ರಿಪಲ್ಷನ್ 2 ಬರುತ್ತೆ. ಬಟ್ ನಾವು ಕನ್ಸಿಡರ್ ಮಾಡೋದು ಲೋನ್ ಪೇರ್ ಬಾಂಡ್ ಪೇರ್ ಅನ್ನ. ನಿಮ್ಗೆ ಒಂದು ಆರ್ಡರ್ ಗೊತ್ತಿರ್ಲಿ. ಲೋನ್ ಪೇರ್ more repulsion compared to lone pair bond pair. Bond pair more repulsion compared to bond pair. Okay, ಈ ಆರ್ಡರ್ ನಿಮ್ಗೆ ಗೊತ್ತಿರ್ಲಿ. ಹಾಗಾದ್ರೆ ಈ ಮಾಲಿಕ್ಯೂಲ್ಸ್ ಅಲ್ಲಿ ಬಾಂಡ್ ಪೇರ್ ಲೋನ್ ಪೇರ್ ಇಲ್ಲ. ಯಾಕೆಂದ್ರೆ ಲೋನ್ ಪೇರ್ ಬರೋದು ಮೋರ್ ದ್ಯಾನ್ 1 ಲೋನ್ ಪೇರ್ ಇದ್ದಾಗ. ಯಾವಾಗ? ಮೋರ್ ದ್ಯಾನ್ 1 ಲೋನ್ ಪೇರ್ ಇದ್ದಾಗ. 1 ಲೋನ್ ಪೇರ್ ಇದ್ದಾಗ ಮಾತ್ರ ಲೋನ್ ಪೇರ್ ರಿಪಲ್ಷನ್ ಬರುತ್ತೆ. ಬಟ್ ಇಲ್ಲಿ ಮೋರ್ ದ್ಯಾನ್ 1 ಇಲ್ಲ, ಓನ್ಲಿ 1 ಲೋನ್ ಪೇರ್ ಇದೆ, 3 ಬಾಂಡ್ ಪೇರ್ ಇದೆ. ಅವಾಗ ಇಲ್ಲಿ ಲೋನ್ ಪೇರ್ ಬರುತ್ತೆ, ಬಾಂಡ್ ಪೇರ್ ಬರುತ್ತೆ. ಬಟ್ ನಾವು ಕನ್ಸಿಡರ್ ಮಾಡೋದು ಲೋನ್ ಪೇರ್ ಬಾಂಡ್ ಪೇರ್ ಅನ್ನ, ಬಿಕಾಸ್ ಇಟ್ ಈಸ್ ಗ್ರೇಟರ್ ರಿಪಲ್ಷನ್ ಕಂಪೇರ್ಡ್ ಟು ಬಾಂಡ್ ಪೇರ್ ರಿಪಲ್ಷನ್. ಓಕೆ, ನೆಕ್ಸ್ಟ್ here ಬಾಂಡ್ pair. Yes. Lone pair. Bond pair. ಇಲ್ಲಿ ಲೋನ್ ಪೇರ್ ಇದೆ, ಲೋನ್ ಪೇರ್ ಬಾಂಡ್ ಪೇರ್ ಇದೆ, ಬಾಂಡ್ ಪೇರ್ ಇದೆ. ಬಟ್ ನಾವು ಕನ್ಸಿಡರ್ ಮಾಡ್ಬೇಕಾಗಿರೋದು ಯಾವುದು? Lone pair ಬಾಂಡ್ ಪೇರ್ ಅಲ್ಲ. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಮೋರ್ ದನ್ ಇದೆಯಾ ಇಲ್ಲಿ ಲೋನ್ ಪೇರ್? Yes sir. ಮೋರ್ ದನ್ 1 ಲೋನ್ ಪೇರ್ ಇತ್ತು ಅಂದ್ರೆ ನಮಗೆ ಯಾವ್ದು ಕನ್ಸಿಡರ್ ಮಾಡಬೇಕು? ಲೋನ್ ಪೇರ್ ರಿಪಲ್ಷನ್ ಕನ್ಸಿಡರ್ ಮಾಡಬೇಕು, ಗೊತ್ತಿರ್ಲಿ. ಓಕೆ, ಇಲ್ಲಿ ಓನ್ಲಿ ಬಾಂಡ್ ಪೇರ್ ಅಷ್ಟೇ ಇರೋದಲ್ವಾ, ಹಾಗಾಗಿ ಬಾಂಡ್ ಪೇರ್ ಅರ್ಥ ಆಯ್ತಲ್ವಾ ಇದು? ಬಾಂಡ್ ಆಂಗಲ್ ಚೇಂಜ್ ಆಗುತ್ತೆ, ಜಾಮೆಟ್ರಿನೂ ಚೇಂಜ್ ಆಗುತ್ತೆ. ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ರಿಪಲ್ಷನ್ ಬಿಟ್ವೀನ್ ದಿ ಲೋನ್ ಪೇರ್ ಆರ್ ಲೋನ್ ಪೇರ್ ಆರ್ ಬಾಂಡ್ ಪೇರ್. ಓಕೆ, ಈ ಆರ್ಡರ್ ನಿಮ್ಗೆ ಗೊತ್ತಿರಲಿ. ನೆಕ್ಸ್ಟ್ ಬರೋದಾದ್ರೆ VBT ಅಂತ ಬರುತ್ತೆ, ವೇಲೆನ್ಸ್ ಬಾಂಡ್ ಥಿಯರಿ. ಈ ವೇಲೆನ್ಸ್ ಬಾಂಡ್ ಥಿಯರಿನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಹೈಬ್ರಿಡೈಸೇಷನ್ ಮೇಲೆ ಜಾಮೆಟ್ರಿನ ಹೇಳ್ತಕ್ಕಂಥದ್ದು. ಮುಂಚೆ ಇಲ್ಲಿ VSE ಪೇರ್ ಥಿಯರಿನಲ್ಲಿ ಹೈಬ್ರಿಡೈಸೇಷನ್ ಹೇಳಲ್ಲ, ಓನ್ಲಿ ರಿಪಲ್ಷನ್ ಬರುತ್ತೆ. ಆ ರಿಪಲ್ಷನ್ ಇಂದ ಜಾಮೆಟ್ರಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಬಟ್ VBT ನಲ್ಲಿ
ಹೈಬ್ರಿಡೈಸೇಷನ್ ಇಂದ ಜಾಮೆಟ್ರಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಗೊತ್ತಿರ್ಲಿ, ನಿಮ್ಗೆ ಮಾಲಿಕ್ಯೂಲ್ ಯಾವ್ದೋ ಒಂದು ಕೊಟ್ರು ಅಂದ್ರೆ ಅದನ್ನ ಹೈಬ್ರಿಡೈಸೇಷನ್ ಬರ್ಕೊಂಡು ಹೋಗ್ಬೇಕು. ನಿಮ್ಗೆ ಗೊತ್ತಿದೆಯಲ್ವಾ ಅದನ್ನ ಯಾವ ರೀತಿ ಹೈಬ್ರಿಡೈಸೇಷನ್ ಬರಿಬೇಕು ಅಂತ. ಇನ್ನೊಂದ್ಸರಿ ಅದನ್ನ ಥಿಯರಿನ ಕಾನ್ಸೆಪ್ಟ್ ಅನ್ನು ನೋಡ್ಕೊಳ್ಳಿ. ಅದನ್ನ ಯಾವ ರೀತಿ ಯಾವ್ದೋ ಒಂದು ಮಾಲಿಕ್ಯೂಲ್ ಕೊಟ್ರೆ ಹೈಬ್ರಿಡೈಸೇಷನ್ ಯಾವ್ದು ಬರುತ್ತೆ ಅಂತ ನೋಡ್ಕೋಬೇಕು. ಇನ್ ಕೇಸ್ ನಿಮ್ಗೆ ಅದ್ರ ಮೇಲೆ ಕ್ವಶನ್ಸ್ ಕೂಡ ರೈಸ್ ಆಗ್ತವೆ. ಅವಾಗ ನಾನು ಮತ್ತೆ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಪ್ರತಿಯೊಂದು ಕ್ವಶನ್ಸ್ಗೂ ಕೂಡ. ನೀವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರುವಾಗ ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್, ಅದು ಹೈಬ್ರಿಡೈಸೇಷನ್ ಹೆಂಗ್ ಮಾಡ್ತಾರೆ, ಓಕೆ, ಜಾಮೆಟ್ರಿ ಏನ್ ಬರುತ್ತೆ ಇಷ್ಟು ನೋಡ್ಕೊಂಡ್ ಬಂದಿರ್ಬೇಕು. BBT ನಲ್ಲಿ ವೇಲೆನ್ಸ್ ಬಾಂಡ್ ಥಿಯರಿ. ಇನ್ ಕೇಸ್ ನಿಮಗೆ ಕೊಟ್ಟಿರ್ತಕ್ಕಂತ ಮಾಲಿಕ್ಯೂಲ್ ಅದರಲ್ಲಿ ಆಟಮ್ ಹೈಬ್ರಿಡೈಸೇಷನ್ ಏನಾದ್ರು SP ಇತ್ತು ಅಂದ್ರೆ ಜಾಮೆಟ್ರಿ ಏನ್ ಬರುತ್ತೆ? ಎಸ್ ಏನಪ್ಪಾ? ಲೀನಿಯರ್. SP2 ಇತ್ತು ಅಂದ್ರೆ ಟ್ರಿಗೋನಲ್ ಪ್ಲೇನರ್. ಟ್ರೈಗೋನಲ್ ಪ್ಲೇನಾರ್. SP3 ಇತ್ತು ಅಪ್ಪ. SP3 ಟೆಟ್ರಾಹೆಡ್ರಲ್. ಎಸ್ ಟೆಟ್ರಾಹೆಡ್ರಲ್. SP3D ಟ್ರಿಗೋನಲ್ bipyramidal. Yes. Next, SP3D2 or D2SP3 ಇತ್ತು ಅಂದ್ರೆ ಇವೆರಡರಲ್ಲಿ ಯಾವ್ದಾದ್ರು ಇರಲಿ. ಆಕ್ಟಾಹೆಡ್ರಲ್. DSP2 Square pyramidal. ಸ್ಕ್ವೇರ್ ಪ್ಲೇನರ್. ಈ ಜಾಮೆಟ್ರಿಗಳನ್ನ ನೀವು ನೀಟಾಗಿ ನೋಡ್ಕೊಂಡಿರ್ಬೇಕು. ಹೈಬ್ರಿಡೈಸೇಷನ್ ಜಾಮೆಟ್ರಿ ಆಲ್ರೆಡಿ ಬುಕ್ ಅಲ್ಲೂ ಕೂಡ ಇದೆ. ಒಂದ್ಸರಿ ಚಾರ್ಟ್ ಏನಿದೆಯಲ್ಲ ಆ ಚಾರ್ಟ್ ಅನ್ನ ನೀಟಾಗಿ ನೋಡ್ಕೊಂಡಿರ್ಬೇಕು. ನಿಮ್ಗೆ ಕಾನ್ಸೆಪ್ಟ್ ಅನ್ನು ಬರಿತಾ ಹೋದಾಗ ಹೈಬ್ರಿಡೈಸೇಷನ್ ಯಾವ್ದು ಬರುತ್ತೆ ಅಂತ ಚೆಕ್ ಮಾಡೋದು, ಜಾಮೆಟ್ರಿ ಯಾವ್ದು ಬರುತ್ತೆ. ಹೆಂಗ್ ಕೇಳ್ತಿರ್ತಾರೆ ಅಂದ್ರೆ ಕ್ವಶನ್ಸ್ ಅನ್ನ ಹೈಬ್ರಿಡೈಸೇಷನ್ ಮತ್ತೆ ಜಾಮೆಟ್ರಿ ಇವೆರಡು ಮಿಕ್ಸ್ ಮಾಡಿ ಕ್ವಶನ್ಸ್ ಅನ್ನ ಕೇಳಿರ್ತಾರೆ. ನೀವ್ ಹೇಳುವಾಗ ಆನ್ಸರ್ ಮಾಡ್ಬೇಕಾದ್ರೆ ಎರಡೂ ಕೂಡ ಹೇಳ್ಬೇಕಾಗುತ್ತೆ. ಓಕೆ, ಸುಮಾರು ಟೈಮ್ ಕೇಳಿದ್ದಾರೆ ಕ್ವಶನ್ಸ್ ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್ ಜಾಮೆಟ್ರಿ ಮೇಲೆ. ಓಕೆ, ಮತ್ತೆ ಯಾವ ತರ ರಿಪಲ್ಷನ್ ಬರುತ್ತೆ ಅಂತ ಸಮ್ ಟೈಮ್ ಕೇಳಿಸಿದ್ದಾರೆ. ಈಗ ಯಾವ್ದೋ ಒಂದು ಮಾಲಿಕ್ಯೂಲ್ ಕೊಟ್ಟಿದ್ದಾರೆ, ಇದರಲ್ಲಿ ಲೋನ್ ಪೇರ್ ಇದೆಯೋ, ಲೋನ್ ಪೇರ್ ಬಾಂಡ್ ಪೇರ್ ಇದೆಯೋ, ಈ ರೀತಿ ಕೇಳ್ತಾರೆ. ಅವಾಗ ನಿಮಗೆ ಒಂದು ಆರ್ಡರ್ ಗೊತ್ತಿದೆ ಹೇಳಿದೀನಿ. ಆ ಆರ್ಡರ್ ಮೇಲೆ ಮೋರ್ ದ್ಯಾನ್ ಒನ್ ಲೋನ್ ಪೇರ್ ಇದ್ರೆ ಮಾತ್ರ ನೀವು ಲೋನ್ ಪೇರ್ ಕನ್ಸಿಡರ್ ಮಾಡ್ಬೇಕು. ಇಲ್ಲಾಂದ್ರೆ ಲೋನ್ ಪೇರ್ ಬಾಂಡ್ ಪೇರ್, ಆನಂತರ ಬಾಂಡ್ ಪೇರ್. ಓನ್ಲಿ ಬಾಂಡ್ ಪೇರ್ ಇದ್ರೆ ಮಾತ್ರ ಬಾಂಡ್ ಪೇರ್ ಇರುತ್ತೆ. ಓನ್ಲಿ ಬಾಂಡ್ ಪೇರ್ ಇದ್ರೆ ಮಾತ್ರ ಬಾಂಡ್ ಪೇರ್ ರಿಪಲ್ಷನ್ ಇರುತ್ತೆ. ಓಕೆ, BBT ಕಾನ್ಸೆಪ್ಟ್. ಓಕೆ, ನೆಕ್ಸ್ಟ್ MOT ಕಾನ್ಸೆಪ್ಟ್ ಗೊತ್ತಾ ನಿಮ್ಗೆ? ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. MOT ಇದ್ರಲ್ಲಿ ಏನ್ ಹೇಳ್ತಾರಪ್ಪ, PSCPR ಥಿಯರಿನಲ್ಲಿ ಜಾಮೆಟ್ರಿ ಹೇಳಿದ್ರು, ಅದು ರಿಪಲ್ಷನ್ ಮೇಲೆ. ನೆಕ್ಸ್ಟ್ BBT ಬಂತು, ಅಲ್ಲೇನ್ ಮಾಡಿದ್ರು ಹೈಬ್ರಿಡೈಸೇಷನ್ ಕಾನ್ಸೆಪ್ಟ್ ಮೇಲೆ ಏನ್ ಹೇಳ್ತಾರೆ, ಜಾಮೆಟ್ರಿ ಹೇಳ್ತಾರೆ. ಸರ್ ವಾಟ್ ಈಸ್ ಹೈಬ್ರಿಡೈಸೇಷನ್? ನನಗೆ ಅದು ಗೊತ್ತಾಗಿಲ್ಲ, ಫಸ್ಟ್ ಅದನ್ನ ಹೇಳಿ. Intermixing of atomic orbitals having different energy and different shape to form a new hybrid orbit. We call it as a hybridization ಅಂತ ಕರೀತೀವಿ. ಅಂದ್ರೆ ಇಂಟರ್ಮಿಕ್ಸ್ ಮಾಡಿ ಆರ್ಬಿಟಲ್ ಎಲ್ಲ ಇಂಟರ್ಮಿಕ್ಸ್ ಆಗಿ ನ್ಯೂ ಆರ್ಬಿಟಲ್ ಏನ್ ಕ್ರಿಯೇಟ್ ಆಗ್ತಾ ಇದೆಯಲ್ಲ ಅದನ್ನ ಹೈಬ್ರಿಡ್ ಆರ್ಬಿಟ್ ಅಂತ ಕರಿತೀವಿ. ಟೋಟಲ್ ಈ ಕಾನ್ಸೆಪ್ಟ್ ಅನ್ನ ಹೈಬ್ರಿಡೈಸೇಷನ್ ಅಂತ. ಆಕ್ಚುಲ್ ಆಗಿ ಬಯಾಲಜಿ ಓದೋರಿಗೆ ಗೊತ್ತಿರುತ್ತೆ. ಹೈಬ್ರಿಡೈಸೇಷನ್ ಅಂದ್ರೆ ಎಲ್ಲಾ ಸ್ಪೀಸೀಸ್ ಗಳನ್ನು ಜಾಯಿನ್ ಮಾಡಿ, ಒಂದು ಡಿಫ್ರೆಂಟ್ ಸ್ಪೀಸೀಸ್ ಗಳು ಜಾಯಿನ್ ಮಾಡಿ ಇನ್ನೊಂದನ್ನ ಕ್ರಿಯೇಟ್ ಏನ್ ಮಾಡ್ತೀವಿ, ಅದು ಹೈಬ್ರಿಡ್ ಅಂತ ಇಂಡಿಕೇಟ್ ಮಾಡ್ತೀವಲ್ಲ. ಈ ಕೆಮಿಸ್ಟ್ರಿ ನಲ್ಲಿ ಆರ್ಬಿಟಲ್ ವೈಸ್ ಹೈಬ್ರಿಡೈಸೇಷನ್ ಹೇಳ್ತೀವಿ. ಇಂಟರ್ಮಿಕ್ಸ್ S ಆರ್ಬಿಟಲ್, P ಆರ್ಬಿಟಲ್, D ಆರ್ಬಿಟಲ್ ಇವನ್ನೆಲ್ಲ ಇಂಟರ್ಮಿಕ್ಸ್ ಮಾಡಿ ಒಂದು ಆರ್ಬಿಟ್ ಬರುತ್ತೆ. sp3 ಬರುತ್ತೋ, sp2 ಬರುತ್ತೋ, ಅಥವಾ dsp2 ಬರುತ್ತೋ, dsp2 ಅಥವಾ sp3d, ಈ ತರ ಇಂಟರ್ಮಿಕ್ಸ್ ಆಗಿ ಬಂದಿರ್ತಕ್ಕಂಥದನ್ನ ಹೈಬ್ರಿಡ್ ಆರ್ಬಿಟಲ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಈ ಹೈಬ್ರಿಡೈಸೇಷನ್ ಮೇಲೆ ಜಾಮೆಟ್ರಿನ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥದ್ದು BBT, ವೇಲೆನ್ಸ್ ಬಾಂಡ್ ಥಿಯರಿ.
ನೆಕ್ಸ್ಟ್ ಒನ್ ಬರ್ತಕ್ಕಂಥದ್ದು ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. ಅದರಲ್ಲೂ ಕೂಡ ನಿಮಗೆ ನಿಮ್ಮ ಸೆಕೆಂಡ್ ಇಯರ್ ಅಲ್ಲಿ ಇರೋದು ಓನ್ಲಿ ಡಯಾಟೋಮಿಕ್ ಮಾಲಿಕ್ಯೂಲ್ಸ್ ಮಾತ್ರ ಇದೆ. ಅದರಲ್ಲಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು ನೋಡ್ಕೊಂಡಿರ್ಬೇಕು. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಬೌವ್ 14 ಎಲೆಕ್ಟ್ರಾನ್ ಅಥವಾ ಅಟಾಮಿಕ್ ನಂಬರ್ ಗ್ರೇಟರ್ ದೆನ್ 7. ಅಬೌವ್ 14 electrons or atomic number greater than 7. ಅಂದ್ರೆ ಹೇಗೆ ಹೇಳ್ತೀರಾ ಸರ್ ಇದು? ಎಕ್ಸಾಂಪಲ್ ಆಕ್ಸಿಜನ್ ಮಾಲಿಕ್ಯೂಲ್ ಕೊಡ್ತೀನಿ ಅನ್ಕೊಳ್ಳಿ. ಆಕ್ಸಿಜನ್ ಅಂದ್ರೆ O2. O2 ಅಂದ್ರೆ ಆಕ್ಸಿಜನ್ ಅಟಾಮಿಕ್ ನಂಬರ್ ಎಷ್ಟು? 8. ಬಂದಿದೆ ಅಂದ್ರೆ 8 + 8 16 ಎಲೆಕ್ಟ್ರಾನ್ಸ್ ಬರ್ತಾ ಇದೆಯಾ? 16 ಇದು ಅಬೌವ್ 14 ಅಲ್ವಾ ಇರೋದು? Yes, sir. ಅಬೌವ್ ಗ್ರೇಟರ್ ದೆನ್ 7 ಅಂತ ಹೇಳ್ತೀನಿ. ಅಟಾಮಿಕ್ ನಂಬರ್ ಗ್ರೇಟರ್ ದೆನ್ 7 ಅಂದ್ರೆ ಅಟಾಮಿಕ್ ನಂಬರ್ ಆಫ್ ಆಕ್ಸಿಜನ್ ಗ್ರೇಟರ್ ದೆನ್ 7, ಅಟಾಮಿಕ್ ನಂಬರ್ 8 ಇದೆ, ಹಾಗಾಗಿ ಗ್ರೇಟರ್ ದೆನ್ 7. ಅಬೌವ್ 14 ಎಲೆಕ್ಟ್ರಾನ್ಸ್ ಇನ್ ಮಾಲಿಕ್ಯೂಲ್ ಅಥವಾ ಅಟಾಮಿಕ್ ನಂಬರ್ ಗ್ರೇಟರ್ ದೆನ್ 7 ಈ ತರ ಇದ್ದಾಗ ಒಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ. ಇನ್ನೊಂದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದ್ರೆ less than 14 electrons or atomic number less than. Okay, ಈ ತರ ಇದ್ದಾಗ ಒಂದು ಎಲೆಕ್ಟ್ರಾನಿಕ್. ಎಕ್ಸಾಂಪಲ್ ಹೇಳೋದಾದ್ರೆ ಯಾವ್ದು ಹೇಳ್ಬೋದು? ಲೆಸ್ ದ್ಯಾನ್ 7 ಇದ್ದರೆ Hydrogen. ಓಕೆ, ಇವೆಲ್ಲ ಏನಿದೆ ಗೊತ್ತಾ? ಇವೆಲ್ಲ ಏನಪ್ಪಾ? ಲೆಸ್ ದ್ಯಾನ್ 7 ಇರ್ತಕ್ಕಂಥ ಇದ್ದಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ್ದು ಬರುತ್ತೆ? ಗ್ರೇಟರ್ ದ್ಯಾನ್ ಇದ್ದಾಗ ಯಾವ್ದು ಬರುತ್ತೆ? ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಕೇಳ್ತೀನಿ. ಇದ್ರ ಮೇಲೆ ಕ್ವಶನ್ಸ್ ಬರ್ತವೆ. ಇಮಿಡಿಯೇಟ್ ಆಗಿ ಎಲೆಕ್ಟ್ರಾನ್ಸ್ ಅನ್ನ ಫಿಲ್ ಮಾಡಿ ಅದರಲ್ಲಿ ಬಾಂಡ್ ಆರ್ಡರ್ ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಓಕೆ, ನಂಬರ್ ಆಫ್ ಬಾಂಡಿಂಗ್ ಮೈನಸ್ ನಂಬರ್ ಆಫ್ ಆಂಟಿ ಬಾಂಡಿಂಗ್ ಎಲೆಕ್ಟ್ರಾನ್ ಡಿವೈಡ್ ಬೈ 2 ಅಂತ ಬರುತ್ತೆ. ಅದು ಬಾಂಡ್ ಆರ್ಡರ್ ಫೈಂಡ್ ಔಟ್ ಮಾಡೋದಕ್ಕೆ ಅದು. ಆಮೇಲೆ ಸ್ಟಾರ್ ಅಂತ ಏನ್ ಬರ್ತಾವಲ್ಲ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದಾಗ ಆ ಸ್ಟಾರ್ ಅನ್ನ ಎಲ್ಲ ಕೂಡ ಆಂಟಿ ಬಾಂಡಿಂಗು, ಸ್ಟಾರ್ ಇಲ್ಲದೆ ಇರೋವೆಲ್ಲ ಕೂಡ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ನೋಡಿ, ಇವು ಎರಡು ಕೂಡ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಬಾಂಡ್ ಆರ್ಡರ್ ಗೆ ಫಾರ್ಮುಲಾ ಬಾಂಡ್ ಆರ್ಡರ್. ಓಕೆ, ಇಷ್ಟನ್ನ ನೀವು ಬರೆದು ರೆಡಿ ಇಟ್ಕೊಂಡಿರ್ಬೇಕು. ನೆಕ್ಸ್ಟ್ ಕ್ವಶನ್ಸ್ 1 by 1 ಸಾಲ್ವ್ ಮಾಡ್ತಾ ಹೋದಾಗ ನೀವು ಬಳಸ್ಕೋಬೇಕು ಕೂಡ. ನೀವು ಏನಾದ್ರು ಗೊತ್ತಾಗಿಲ್ಲ, ಅರ್ಥ ಆಯ್ತಾ ಇದು? Yes, sir. ಓಕೆ, ನಾಳೆ ನೀವು ಏನೇನ್ ಬರ್ಕೊಂಡ್ ಬರ್ಬೇಕು ಅಲ್ಲ ಓದ್ಕೊಂಡಿರ್ಬೇಕು. ಆ ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿರ್ತೀನಿ, ಹಾಗೆ ಬರ್ಕೊಳ್ಳಿ. ಲೆವಿಸ್ ಡಾಟ್ ಅದು ಕೆಲವೊಂದು ಪಾಯಿಂಟ್ಸ್ ಇದೆ, ಪಾಯಿಂಟ್ಸ್ ನೋಡ್ಕೊಂಡಿರ್ಬೇಕು. ಲೆವಿಸ್ ಡಾಟ್ ಸ್ಟ್ರಕ್ಚರ್ ಹೇಗೆ ಬರೀಬೇಕು ಅಂತ. ಲೆವಿಸ್ ಡಾಟ್ ಸ್ಟ್ರಕ್ಚರ್. ಸೆಕೆಂಡ್ ಒನ್, BSc-PR ಥಿಯರಿ ಚಾರ್ಟ್. BSc-PR ಥಿಯರಿ ಚಾರ್ಟ್ ಏನ್ ಚಾರ್ಟ್? ಎಷ್ಟು ಲೋನ್ ಪೇರಿಸ್ಗೆ ಅಥವಾ ಎಷ್ಟು ಜಾಮೆಟ್ರಿ ಏನು ಆ ಚಾರ್ಟ್ ಇದೆಯಲ್ಲ, ಆ ಚಾರ್ಟ್ ನ ಓದ್ಕೊಂಡಿರ್ಬೇಕು. ನಾನೇನ್ ಬರ್ಕೊಳ್ಳೋದು ಬೇಡ, ಓದಿರ್ಬೇಕು ಇಷ್ಟನ್ನು. ಓಕೆ, BSc-PR ಥಿಯರಿ ಚಾರ್ಟ್. ನೆಕ್ಸ್ಟ್ VBT ವೇಲೆನ್ಸ್ ಬಾಂಡ್ ಥಿಯರಿ. VBT ಇದರಲ್ಲಿ ಹೈಬ್ರಿಡೈಸೇಷನ್ ಜಾಮೆಟ್ರಿ ಮತ್ತೆ ಯಾವ ರೀತಿ ಹೈಬ್ರಿಡೈಸೇಷನ್ ಮಾಡೋದು, ಆರ್ಬಿಟಲ್ಸ್ ಅನ್ನ ಬರ್ಕೊಳ್ಳೋದು, ಅದನ್ನ ನೋಡ್ಕೊಂಡಿರ್ಬೇಕು. ಹೈಬ್ರಿಡೈಸೇಷನ್ ಜಾಮೆಟ್ರಿ, ಯಾವ ರೀತಿ ಹೈಬ್ರಿಡೈಸೇಷನ್ ಮಾಡೋದು, ಇಷ್ಟು. ನೆಕ್ಸ್ಟ್ ಒನ್ MOT ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ. MOT ಇದರಲ್ಲಿ ಈ ತರನೇ ಬರ್ದಿದ್ದೀನಿ. ಅಬೌವ್ 14 ಎಲೆಕ್ಟ್ರಾನ್ ಅಥವಾ ಅಟಾಮಿಕ್ ನಂಬರ್ ಗ್ರೇಟರ್ ದನ್ 7, ಲೆಸ್ ದನ್ 14 ಎಲೆಕ್ಟ್ರಾನ್ ಅಥವಾ ಅಟಾಮಿಕ್ ನಂಬರ್ ಲೆಸ್ ದನ್ 7. ಇವೆರಡಕ್ಕೂ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅಂಡ್ ದೆನ್ ಬಾಂಡ್ ಆರ್ಡರ್ ಫಾರ್ಮುಲಾ. ಓಕೆ, ಲಾಸ್ಟ್ ಅಲ್ಲಿ ಸಿ ಬ್ಲಾಕ್ ಹೇಳುವಾಗ ಲಾಸ್ಟ್ ಒಂದು ಕ್ವಶನ್ ಹೇಳಿದ್ದೆ. ಆಕ್ಸಿಜನ್ ಮಾಲಿಕ್ಯೂಲ್ ಗೆ ಪ್ಯಾರಾಮ್ಯಾಗ್ನೆಟಿಕ್ ಬರುತ್ತೋ, ಡಯಾಮ್ಯಾಗ್ನೆಟಿಕ್ ಬರುತ್ತೋ, ಫೆರೋಮ್ಯಾಗ್ನೆಟಿಕ್ ಬರುತ್ತೋ, ಫೆರಿ ಮ್ಯಾಗ್ನೆಟಿಕ್ ಬರುತ್ತೋ ಅಂತ ಕೇಳಿದ್ರು. ಯಾವ್ದು ಹೇಳಿದ್ದೆ ನಾನು? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ದಿದ್ದೀರಾ ಹೌದಲ್ವಾ? ಬರೆದು ಫಿಲ್ ಮಾಡ್ತಾ ಹೋದಾಗ ಲಾಸ್ಟ್ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಎಷ್ಟು ತಿಳ್ಕೊಂಡು? 2 unpaired electrons. 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಇದೆ ಅಂದ್ರೆ
ಒಟ್ಟು ಒನ್ ಅನ್ಪೇರ್ಡ್ ಇದ್ರೂ ಕೂಡ ಪ್ಯಾರಾಮ್ಯಾಗ್ನೆಟಿಕ್. ಓಕೆ, ಒನ್ಗಿಂತ ಎಷ್ಟೇ ಇರಲಿ ಪ್ಯಾರಾಮ್ಯಾಗ್ನೆಟಿಕ್. ಡಯಾಮ್ಯಾಗ್ನೆಟಿಕ್ ಅಂದ್ರೆ ಅವೆಲ್ಲವೂ ಕೂಡ ಕಂಪ್ಲೀಟ್ಲಿ ಪೇರ್ ಆಗಿದ್ವು, ಯಾವ್ದ್ರಲ್ಲೂ ಕೂಡ ಅನ್ಪೇರ್ಡ್ ಇಲ್ಲ ಅನ್ಕೊಳ್ಳಿ, ಅವನ್ನ ನಾವು ಡಯಾಮ್ಯಾಗ್ನೆಟಿಕ್ ಅಂತ. ನಿಮಗೆ ಹೆಂಗ್ ಮಾಡ್ತಾರೆ, ಸಿಇಟಿಗಳಲ್ಲಿ ಅಂದ್ರೆ ಯಾವ್ದೋ ಒಂದು ಮಾಲಿಕ್ಯೂಲ್ ಕೊಟ್ಬಿಟ್ಟು ಅದರಲ್ಲಿ ಪ್ಯಾರಾಮ್ಯಾಗ್ನೆಟಿಕ್ ಇದೆಯೋ ಅಥವಾ ಬಾಂಡ್ ಆರ್ಡರ್ ಎಷ್ಟು ಈ ತರ ಮಿಕ್ಸ್ ಮಾಡಿ ಕೇಳೋ ಚಾನ್ಸಸ್ ಇರುತ್ತೆ ಜೈನಲ್ಲಿ. ಬಟ್ KCET ಅದರೆಲ್ಲ ಡೈರೆಕ್ಟ್ ಆಗಿ ಕೇಳ್ಬಿಟ್ಟಿರ್ತಾರೆ. ಆಕ್ಸಿಜನ್ ಮಾಲಿಕ್ಯೂಲ್ ಏನ್ ಒಂದು ಟಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಲಾಸ್ಟ್ ಕ್ವಶನ್ ಹೇಳಿದ್ನಲ್ಲ, ಅದೇ ರೀತಿ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿರ್ತಾರೆ. ಇಷ್ಟು ಅಬ್ಸರ್ವ್ ಮಾಡ್ಕೊಂಡಿರ್ಬೇಕು. ನೆಕ್ಸ್ಟ್ ಸಿಗ್ಮಾ ಬಾಂಡ್ ಅಂಡ್ ಪೈ ಬಾಂಡ್ ಅಂತ ಬರುತ್ತೆ ಅಂತ ಹೇಳಿದೆ. ಓಕೆ, ನಾನು ಓವರ್ಲ್ಯಾಪಿಂಗ್ ಕಾನ್ಸೆಪ್ಟ್ ಹೇಳಿಲ್ಲ ನಿಮ್ಗೆ. ಓವರ್ಲ್ಯಾಪಿಂಗ್ ಅಲ್ಲಿ ಸೇಮ್ ಸೈನ್ ಇರ್ತಕ್ಕಂಥ ಓವರ್ಲ್ಯಾಪ್ ಆಗ್ತಾ ಇದೆ ಅಂದ್ರೆ ಅದನ್ನ ಪಾಸಿಟಿವ್ ಸೈನ್ ಅಂತ, ಸಾರಿ ಪಾಸಿಟಿವ್ ಓವರ್ಲ್ಯಾಪಿಂಗ್ ಅಂಡ್ ದೆನ್ ಆಪೋಸಿಟ್ ಸೈನ್ ಅಲ್ಲಿ ಏನಾದ್ರು ಓವರ್ಲ್ಯಾಪ್ ಆಗ್ತಾ ಇದ್ರೆ ನೆಗೆಟಿವ್ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ. ಅದನ್ ಬಿಟ್ರೆ ಟೈಪ್ಸ್ ಆಫ್ ಓವರ್ಲ್ಯಾಪಿಂಗ್ ಅಂಡ್ ನೇಚರ್ ಆಫ್ ಕೋಲೆಂಟ್ ಬಾಂಡ್ ಅಂತ ಬರುತ್ತೆ. ಅದರಲ್ಲಿ ಸಿಗ್ಮಾ ಬಾಂಡ್ ಅಂಡ್ ದೆನ್ ಪೈ ಬಾಂಡ್, ಸಿಗ್ಮಾ ಬಾಂಡ್ ಅಂಡ್ ದೆನ್ pi bond, sigma bond, another one is pi bond. Yes, sigma bond ಅಲ್ಲಿ overlapping 3 type ಬರುತ್ತೆ. ಹೌದು, sigma SS overlapping, sigma SP overlapping, sigma PP overlapping. ಸಿಗ್ಮಾ ಬಾಂಡ್ ಫಾರ್ಮೇಶನ್ ಆಗ್ತಕ್ಕಂಥದ್ದು ಸೈಡ್ ವೈಸ್ ಓವರ್ಲ್ಯಾಪ್ ಆರ್ ಹೆಡ್ ಆನ್ ಓವರ್ಲ್ಯಾಪ್? Head on ಓವರ್ಲ್ಯಾಪಿಂಗ್ ಅಥವಾ ಆಕ್ಸಿಯಲ್ ಅಂತ ಏನಾದ್ರು ಇಂಡಿಕೇಟ್ ಮಾಡಿರ್ತಾರಲ್ವಾ, ಹೆಡ್ ಆನ್ ಓವರ್ಲ್ಯಾಪಿಂಗ್. ದಿಸ್ ಒನ್ sideways or sidewise overlapping. Sidewise overlapping. ಓಕೆ, ಸೈಡ್ ವೈಸ್ ಅಂತ ಏನಾದ್ರು ಇಂಡಿಕೇಟ್ ಮಾಡ್ತಾರೆ, ಲ್ಯಾಟರಲ್ ಓವರ್ಲ್ಯಾಪ್ ಅಂತ ಒಂದೊಂದ್ಸರಿ ಇಂಡಿಕೇಟ್ ಮಾಡ್ತಾರೆ, ನೋಡ್ಕೊಂಡಿರಿ. ಓಕೆ, ಸಿಗ್ಮಾ SS ಗೆ ಒಂದು ಎಕ್ಸಾಂಪಲ್ ಕೊಡಿ ನೋಡೋಣ. ಸಿಗ್ಮಾ SS H2 molecule. H2 ಮಾಲಿಕ್ಯೂಲ್ ಆಗ್ಲೇ ತಾನೇ ಹೇಳಿದೆ. ಓಕೆ, ಸಿಗ್ಮಾ SP ಗೆ Neon. HF molecule. ನಿಯಾನ್ ಅಂತ ಅಂದ್ರು, ಅದು ರಾಂಗ್ ಆಗ್ಬಿಡುತ್ತೆ ಅಲ್ವಾ? ಯಾವ್ದಪ್ಪ? HF, ಹೈಡ್ರೋಜನ್ ಫ್ಲೋರೈಡ್, HF ಮಾಲಿಕ್ಯೂಲ್ ಹೇಳ್ಬೋದು. ಓಕೆ, HF ಮಾಲಿಕ್ಯೂಲ್ ಹೇಗ್ ಸರ್ ಇದು? ಹೈಡ್ರೋಜನ್ ಅಟಾಮಿಕ್ ನಂಬರ್ 1, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದ್ರೆ 1s1. S ಇದೆ ಸ್ಪೆರಿಕಲ್ ಶೆಲ್ ಅಲ್ವಾ, ಇದರಲ್ಲಿ 1 ಎಲೆಕ್ಟ್ರಾನ್ ಇದೆ. ಫ್ಲೋರಿನ್ ಬರೋಣ, ಫ್ಲೋರಿನ್ ಅಟಾಮಿಕ್ ನಂಬರ್ 9, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 1s2 2s2 2p5, 2s2 2p5. ಫ್ಲೋರಿನ್ ಬಂದ್ರೆ ಔಟರ್ ಶೆಲ್ ಎಷ್ಟಿದೆ? 5, ಔಟರ್ ಶೆಲ್ ಎಲೆಕ್ಟ್ರಾನ್ 5 + 2 7 ಎಲೆಕ್ಟ್ರಾನ್, 1 2 3 4 5 6 7. ಓಕೆ, ಆಕ್ಟೇಟ್ ಸ್ಟ್ರಕ್ಚರ್ ಬರಬೇಕು ಅಂದ್ರೆ ಫ್ಲೋರಿನ್ ಇನ್ನ ಎಷ್ಟು ಎಲೆಕ್ಟ್ರಾನ್ ನೀಡಿದೆ? 1 electron. ಒಂದ್ ಎಲೆಕ್ಟ್ರಾನ್ ನ ಯಾವ್ದ್ರ ಜೊತೆ ಶೇರ್ ಮಾಡ್ಕೊಳ್ತಾ ಇದೆ ಈಗ? hydrogen. ಅದೇ ಫ್ಲೋರಿನ್ ಅಂದ್ರೆ ಇದನ್ನ ಡಂಬಲ್ ಶೇಪ್ ಬರಿಬೇಕು. ಯಾಕಂದ್ರೆ ಔಟರ್ ಶೆಲ್ ಯಾವ್ದಿದೆ ಇಲ್ಲಿ? p orbital. P orbital. p orbital ಇಂದ ಶೇಪ್ ಏನು? ಡಂಬಲ್ ಶೇಪ್. ಇದರಲ್ಲಿ ಡಂಬಲ್ ಶೇಪ್ 1 ಅನ್ಪೇರ್ಡ್ ಇದೆ, ಇದರಲ್ಲಿ 1 ಇದರಲ್ಲಿ 1. ಮ್ಯೂಚುವಲ್ ಏನಾಯ್ತು? ಎಲೆಕ್ಟ್ರಾನ್ Sharing also. ಹೆಡ್ ಆನ್, ದಿಸ್ ಇಸ್ ಹೆಡ್ ಆನ್ ಓವರ್ಲ್ಯಾಪಿಂಗ್. ಹೆಡ್ ಆನ್ ಓವರ್ಲ್ಯಾಪಿಂಗ್. ಇರ್ತಕ್ಕಂಥ 1 ಎಲೆಕ್ಟ್ರಾನ್ ಸ್ಪಿನ್ ಅಬೋ, ಅನದರ್ ಇರ್ತಕ್ಕಂಥ 1 ಎಲೆಕ್ಟ್ರಾನ್ ಸ್ಪಿನ್ ಬಿಲೋ. ಓಕೆ, ಯಾವ ತರ ಒಂದು ಮ್ಯೂಚುವಲ್ ಶೇರ್ ಆಗಿ 2 ಎಲೆಕ್ಟ್ರಾನ್ ಬರ್ತಾ ಇದೆ ಇನ್ ಬಿಟ್ವೀನ್ ದಿ 2 ಆಟಮ್ಸ್ ಅಂದ್ರೆ ಎಷ್ಟು ಬಾಂಡ್ ಫಾರ್ಮೇಶನ್ ಆಯ್ತು ಇಲ್ಲಿ? 1 bond. One bond. Consider ಮಾಡ್ತೀವಿ ಸಿಗ್ಮಾ ಬಾಂಡ್. ಇದು ಸ್ಪೆರಿಕಲ್ S, ದಿಸ್ ಒನ್ ಡಂಬಲ್ P. ಹಾಗಾದ್ರೆ ಹೈಬ್ರಿಡೈಸೇಷನ್ ಏನಾಯ್ತು? SP ಅಲ್ವಾ?
ಬಾಂಡ್ ಫಾರ್ಮೇಶನ್ ಆಗ್ತಕ್ಕಂಥದ್ದು ಓವರ್ಲ್ಯಾಪಿಂಗ್ ಇದ್ರೆ ಸಿಗ್ಮಾ ಎಸ್ ಅಂಡರ್ ಪಿ ಓವರ್ಲ್ಯಾಪಿಂಗ್, ಸಿಗ್ಮಾ ಎಸ್ ಪಿ ಓವರ್ಲ್ಯಾಪಿಂಗ್ ಅಂತ ಕರಿತೀವಿ ಇದನ್ನು. ಓಕೆ, ಸಿಗ್ಮಾ ಎಸ್ ಪಿ ಸಿಗ್ಮಾ ಪಿ ಪಿ ಓವರ್ಲ್ಯಾಪಿಂಗ್ ಯಾವ್ದು ಹೇಳ್ತೀರಾ? ಎಕ್ಸಾಂಪಲ್ Cl2. Chloride. ಮಾಲಿಕ್ಯೂಲ್ ಬಂದಾಗ ಕ್ಲೋರಿನ್ ಅಂತ ಹೇಳ್ಬೇಕು. ಅಯಾನ್ಸ್ ಬಂದಾಗ ಕ್ಲೋರೈಡ್, ಬ್ರೋಮೈಡ್, ಅಯೋಡೈಡ್. ಚಾರ್ಜ್ ಬರ್ತಾ ಇದೆಯಾ ನೆಗೆಟಿವ್ ಅಂತ, ಅವಾಗ ಈ ರೀತಿ ಕರಿತೀವಿ. ಕ್ಲೋರಿನ್ ಅಂದ್ರೆ ಮಾಲಿಕ್ಯೂಲ್ ಆಗ್ಬಿಡುತ್ತೆ, ಕ್ಲೋರೈಡ್ ಅಂದ್ರೆ ಅಯಾನ್ ಆಗ್ಬಿಡುತ್ತೆ. ಗೊತ್ತಿರ್ಲಿ ನಿಮ್ಗೆ. ಓಕೆ, ಫ್ಲೋರಿನ್ ಮಾಲಿಕ್ಯೂಲ್ ತಗೋಣ, F2. ಓಕೆ, ಫ್ಲೋರಿನ್ ಔಟರ್ ಶೆಲ್ ಅಲ್ಲಿ ಡಂಬಲ್ ಶೇಪ್, ಪಿ ಆರ್ಬಿಟಲ್. ಈ ಬೇಕಾಗಿರೋದು 1 ಎಲೆಕ್ಟ್ರಾನ್. ಸರಿ, 1 ಎಲೆಕ್ಟ್ರಾನ್ ಇದೆ, 1 ಎಲೆಕ್ಟ್ರಾನ್ ಜೊತೆ ಶೇರ್ ಆಗಬೇಕು. ಅನದರ್ ಫ್ಲೋರಿನ್ ಆಟಮ್. ಎರಡು ಏನಾಗ್ತಾ ಇದೆ, ಮ್ಯೂಚುವಲಿ ಶೇರ್ ಆಗ್ತಾ ಇದೆ, ಎಡಾನ್ ಓವರ್ಲ್ಯಾಪಿಂಗ್ ಆಗ್ತಾ ಇದೆ. ಎಡಾನ್ ಓವರ್ಲ್ಯಾಪ್ ಆಗ್ತಾ ಬರ್ತಕ್ಕಂಥದ್ದು ಸಿಗ್ಮಾ ಬಾಂಡ್. ಓಕೆ, ಓವರ್ಲ್ಯಾಪ್ ಆಗ್ತಕ್ಕಂಥದ್ದು ಆರ್ಬಿಟ್ ಯಾವುದು? ಪಿ ಅಂಡ್ ದೆನ್ ಪಿ. ದಟ್ಸ್ ವೈ ಸಿಗ್ಮಾ PP ಓವರ್ಲ್ಯಾಪಿಂಗ್ ಅಂತ ಕರೀತೀವಿ. ಎಸ್, ಸಿಗ್ಮಾ PP ಓವರ್ಲ್ಯಾಪಿಂಗ್. ನೆಕ್ಸ್ಟ್ ಪೈ ಬಾಂಡ್ ಅಂದ್ರೆ Sideways. Sideways overlapping. P orbital sidewise, another P orbital sidewise. Okay, sidewise overlap ಆದ್ರೆ ಬರ್ತಕ್ಕಂತ ಬಾಂಡ್ ಯಾವ್ದಾಗಿರುತ್ತೆ? ಪೈ ಬಾಂಡ್. ಬೆಸ್ಟ್ ಎಕ್ಸಾಂಪಲ್ ಯಾವ್ದು ಹೇಳ್ಬೋದು? EP. ಡಬಲ್ ಬಾಂಡ್ ಇರ್ತಕ್ಕಂಥ ಮಾಲಿಕ್ಯೂಲ್ಸ್. ಅಲ್ಲೆಲ್ಲ ಕೂಡ ಪೈ ಬಾಂಡ್. ಆಕ್ಸಿಜನ್ ಮಾಲಿಕ್ಯೂಲ್, ಈಥೀನ್, ಅಲ್ಲೆಲ್ಲ ಕೂಡ ಪೈ ಬಾಂಡ್ ಫಾರ್ಮೇಶನ್ ಆಗ್ತಾ ಹೋಗ್ತಾರೆ ಅದಲ್ವಾ? ಅಲ್ಲಿ ಸೈಡ್ ವೈಸ್ ಓವರ್ಲ್ಯಾಪ್. ಈಥೈನ್ ಅಲ್ಲಿ ಬಂದ್ರೆ ಅಲ್ಲಿ ಟ್ರಿಬಲ್ ಬಾಂಡ್ ಇದೆ, ಅದರಲ್ಲಿ 2 ಪೈ ಬಾಂಡ್ 1 ಸಿಗ್ಮಾ ಬಾಂಡ್ ಇದೆ. 2 ಪೈ ಬಾಂಡ್ ಏನಿದಾವಲ್ಲ ಅವೆಲ್ಲವೂ ಕೂಡ ಸೈಡ್ ವೈಸ್ ಓವರ್ಲ್ಯಾಪ್ ಆಗ್ತವೆ, ಹೌದಲ್ವಾ? ಇಷ್ಟು ಗೊತ್ತಿರ್ಲಿ ನಿಮಗೆ ಕಾನ್ಸೆಪ್ಟ್. ನಾಳೆ ಬರ್ತಾ ಇಷ್ಟು ಕಾನ್ಸೆಪ್ಟ್ ನಾನು ಏನ್ ಹೇಳಿದ್ನಲ್ಲ ನೋಟ್ ಡೌನ್ ನೋಟ್ ಬರ್ಕೋ, ಓದ್ಕೊಂಡ್ ಬನ್ನಿ ನೀಟಾಗಿ. ಓಕೆ, Okay, sir. Okay, sir. ಬಾಯ್. Thank you, sir. Bye.